ಮುಚ್ಚಿನ ಮುಚ್ಚಾಲೆ ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಕರೆಂಟ್ ಆಡ್ತಾ ಇರುವಂತಹ ಆಟದಿಂದ ಅಥವಾ ಅಧಿಕಾರಿಗಳು ಮಾಡ್ತಾ ಇರುವಂತಹ ಈ ಒಂದು ನಡೆಯಿಂದ ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇದರ ಬಿಸಿ ಈಗಾಗಲೇ ತಟ್ಟಿರುತ್ತೆ. ಅದರಲ್ಲೂ ರಾಜ್ಯದಲ್ಲಿ ಈಗ ವಿದ್ಯುತ್ ಕ್ಷಾಮವೇ ಎದುರಾಯಿತು ಅಂತ ಹೇಳಬಹುದು. ಈ ಒಂದು ಲೋಡ್ ಶೆಡ್ಡಿಂಗ್ ಶುರುವಾಗಿದೆ. ಕಳೆದ ಒಂದು ವಾರದಿಂದ ಪದೇ ಪದೇ ಕರೆಂಟ್ ಕಟ್ ಆಗ್ತಾ ಇದೆ. ಕಾಮಗಾರಿ ನೆಪದಲ್ಲಿ ಇಡೀ ಬೆಂಗಳೂರಿನಲ್ಲಿ ಪವರ್ ಕಟ್ ಆಗ್ತಾ ಇದೆ. ಏನೋ ಕಾಮಗಾರಿ ಮಾಡ್ತೀವಿ, ಕರೆಂಟ್ ತೆಗಿತೀವಿ ಅಂತ ಈ ಏರಿಯಾದಲ್ಲಿ ತೆಗಿತಾರೆ, ಮತ್ತಿನ್ಯಾವುದೋ ಏರಿಯಾದಲ್ಲಿ ಮತ್ತೊಂದು ಕಾಮಗಾರಿ ಅಂತ ಮತ್ತೆ ಅಲ್ಲೂ ಕೂಡ ಕರೆಂಟ್ ತೆಗಿತಾರೆ. ಸೊ ಇದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಸೊ ಈ ವಿದ್ಯುತ್ ಸಮಸ್ಯೆಯಿಂದ ಹೈರಾಣ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಜನತೆ. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆಗೆ ಒಂದ್ ಅರ್ಧ ಗಂಟೆ ಕರೆಂಟ್ ತೆಗೆದ್ರು ಅಂತಂದ್ರೆ ಕೈಕಾಲೇ ಆಡಲ್ಲ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಈ ಎಲೆಕ್ಟ್ರಿಸಿಟಿ ಮೇಲೆ ಅಂತ ಹೇಳ್ಬೋದು. ಒಂದ್ ಕಡೆ ಬೆಳಗಿನ ಸಂದರ್ಭದಲ್ಲಿ ಆಯಾ ಅವರವರ ಚಟುವಟಿಕೆಗಳಿಗೆ ಹೋಗ್ತಾ ಇರ್ತಾರೆ, ಆಫೀಸ್ಗಳಿಗೆ ಹೋಗ್ತಾ ಇರ್ತಾರೆ, ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇರ್ತಾರೆ. ಬೆಳಗ್ಗೆ ಟೈಮಲ್ಲಿ ಪೀಕ್ ಟೈಮ್ ಅಲ್ಲೇನೆ ಕರೆಂಟ್ ತೆಗೆದು ಬಿಡ್ತಾರೆ, ಇಲ್ಲ ರಾತ್ರಿ ಊಟ ಮಾಡೋ ಟೈಮಲ್ಲಿ ಕರೆಂಟ್ ತೆಗೆದು ಬಿಡ್ತಾರೆ. ಅದ್ರ ಜೊತೆಗೆ ಇದನ್ನ ನಂಬ್ಕೊಂಡು ಅನೇಕ ಉದ್ಯೋಗಸ್ಥರು ಇರ್ತಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಪದೇ ಪದೇ ಕರೆಂಟ್ ಕಟ್ ಆಗೋದಕ್ಕೆ ಏನ್ ಕಾರಣ? ಹಾಗಾದ್ರೆ ರಾಜ್ಯದಲ್ಲಿ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ವಾ? ಉತ್ಪಾದನೆ ಆಗ್ತಾ ಇಲ್ವಾ? ಈಗಾಗಲೇ ರಾಜ್ಯದಲ್ಲಿ ಶುರುವಾಗಿರುವಂತಹ ಕಲ್ಲಿದ್ದಲಿನ ಕೊರತೆ ಇದೆ. ಇದೇ ಕಾರಣದಿಂದಾಗಿ ಕಾಮಗಾರಿ ನೆಪ ಹೇಳ್ಕೊಂಡು ವಿದ್ಯುತ್ ಕಟ್ ಆಗ್ತಾ ಇದೆಯಾ? ಯಾಕಂದ್ರೆ ಈ ಹಿಂದೆನೆ ಎಚ್ಚರಿಕೆ ಬಂದಿತ್ತು ನಮ್ಮೆಲ್ಲರಿಗೂ ಕೂಡ. ಅಂದ್ರೆ ಏನು ಅಂತಂದ್ರೆ ಕಲ್ಲಿದ್ದಲಿನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ಬಹಳನೇ ಪರಿಣಾಮವನ್ನ ಬೀರುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕಂತಂದ್ರೆ ಅದನ್ನ ದಯವಿಟ್ಟು ಗಮನಿಸಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿತ್ತು. ಆದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ವಾ ಹಾಗಾದ್ರೆ? ಯಾಕಂದ್ರೆ ನೋಡಿ, ಇಂಡಸ್ಟ್ರಿಗಳು ಕರೆಂಟ್ ನಂಬ್ಕೊಂಡೇ ರನ್ ಆಗೋದು. ಎಲ್ಲ ಇಂಡಸ್ಟ್ರಿಗಳು ಕೂಡ ಕರೆಂಟ್ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಜನರೇಟರ್ ಅಂದ್ರೆ ಎಷ್ಟು ಅಂತ ಓಡ್ಸಕ್ಕಾಗತ್ತೆ ಅಥವಾ ಎಷ್ಟು ಅಂತ ಅದನ್ನ ನಿಭಾಯಿಸಕ್ಕಾಗತ್ತೆ. ನಿರ್ವಹಣಾ ವೆಚ್ಚ ಕೂಡ ಜಾಸ್ತಿ ಆಗತ್ತೆ. ಈಗಾಗಲೇ ಸಾಕಷ್ಟು ತೊಂದರೆಗಳಲ್ಲಿ ಅನೇಕ ಇಂಡಸ್ಟ್ರಿಗಳು, ಅನೇಕ ಸಣ್ಣ ಕೈಗಾರಿಕೆಗಳಾಗಿರ್ಬೋದು ಈಗಾಗಲೇ ತೊಂದರೆಗಳಲ್ಲಿ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಲೋಡ್ ಶೆಡ್ಡಿಂಗ್ ನಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರಿಂದ ಹಿಡಿದು ಇಂಡಸ್ಟ್ರಿ ಅವರಿಂದ ಹಿಡಿದು ಇನ್ನು ರೈತರಿಗೂ ಕೂಡ ಇದರ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಯಾಕಂದ್ರೆ ನಾವು ಬೆಂಗಳೂರಿನವರಿಗೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಆದ್ರೆ ಹಳ್ಳಿಗಾಡಿನ ಪ್ರದೇಶದಲ್ಲಂತೂ ಕರೆಂಟ್ ಅನ್ನೋದೇ ಮರೀಚಿಕೆ ಅನ್ನೋ ತರ ಆಗ್ತಾ ಇದೆ. ಸೊ ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಏನ್ ಕ್ರಮಗಳನ್ನ ತೆಗೆದುಕೊಳ್ಳಬಹುದಾಗಿತ್ತು, ಹೀಗೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ನಮ್ ಜೊತೆಗೆ ಈಗಾಗಲೇ ಗಣ್ಯರುಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ವಾಣಿ ಅಂತ ಇದ್ದಾರೆ, ಗೃಹಿಣಿ ಮತ್ತೆ ಪೋಷಕರು, ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ವಾಣಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್, ಏನು ಕರೆಂಟ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಮಾತನಾಡ್ತಾ ಇದ್ದೀವಿ. ಅದರ ಜೊತೆಗೆ ಆಪ್ ಪಕ್ಷದ ಮುಖಂಡರಾದಂತಹ ಪ್ರಕಾಶ್ ನಿಡಗುಂಡಿ ಅವರಿದ್ದಾರೆ. ಪ್ರಕಾಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, KRS ಪಕ್ಷದ ಗಂಗಾಧರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ವಾಣಿ ಅವ್ರನ್ನೇ ಕೇಳ್ಬಿಡ್ತೀನಿ. ವಾಣಿ ಅವರೇ, ಒಂದ್ ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ? ಯಾಕಂತಂದ್ರೆ ಕಂಪ್ಲೀಟ್ ಆಗಿ ನಾವು ಎಲೆಕ್ಟ್ರಿಸಿಟಿನ ಅಷ್ಟು ಅವಲಂಬಿಸ್ಬಿಟ್ಟಿದೀವಿ. ನಮ್ಮ ಪ್ರತಿಯೊಂದು ಭಾಗ ಆಗೋಗ್ಬಿಟ್ಟಿದೆ, ಜೀವನದ ಭಾಗ ಅನ್ನೋ ತರ ಆಗ್ಬಿಟ್ಟಿದೆ. ಟಿವಿ ಬಿಟ್ಟಾಕಿ, ಎಂಟರ್ಟೈನ್ಮೆಂಟ್ ಪರ್ಪಸ್ ಬಿಟ್ಟಾಕ್ಬಿಡಿ. ಆದ್ರೆ ಬೇರೆ ಬೇರೆ ವಿಚಾರಗಳು ಅಂತ ಬಂದಾಗ ಕಂಪ್ಲೀಟ್ ಆಗಿ ನಾವು ಡಿಪೆಂಡ್ ಆಗಿರೋದೇನೆ ವಿದ್ಯುತ್ ನಿಂದ ನಡೆಯುವಂತಹ ಕೆಲಸಗಳು. ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಗಮನಿಸಿರೋ ತರ ಇವಾಗ? ಮೇಡಮ್, ಸಮಸ್ಯೆ ಈ ತರ ಬರುತ್ತೆ. ಇದು ನಾನು ಗೃಹಿಣಿಯಾಗಿ ಹೇಳ್ತಾ ಇದ್ದೀನಿ, ಗೃಹಿಣಿಯಾಗಿ ಮತ್ತು ಪೋಷಕಿಯಾಗಿ ನನ್ನ ಅನುಭವನ ಇಲ್ಲಿ ಹಂಚ್ಕೋತಾ ಇದ್ದೀನಿ. ಈಗ ಈ ಬೆಳಿಗ್ಗೆ ಒಂದು 3/4 ಗಂಟೆ ಕರೆಂಟ್ ಇರ್ಲಿಲ್ಲ. ನನ್ ಮಗಳಿಗೆ ಎಕ್ಸಾಮ್ ಇತ್ತು, ಅವಳಿಗೆ ಏನೊಂದು ಲಿಂಕ್ ಸಿಗ್ತಾ ಇಲ್ಲ ಅಂತ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ಲು. ಬೇರೆ ಕಡೆ ಕಾಲ್ ಮಾಡಿ ಇದು ಕಳ್ಸಿದಾರೋ ಇಲ್ವೋ ಅಂತ ಚೆಕ್ ಮಾಡೋ ಅಷ್ಟರಲ್ಲಿ ಅವಳದು ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿತ್ತು. ಆಮೇಲೆ ಹೇಗೋ ಮಾಡಿ ಇನ್ನೊಂದು ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ಏನಂತ ಹೇಳ್ತಾರೆ ಅದು ಸೆಲ್ಯುಲರ್ ಡೇಟಾ ತಗೊಂಡು ಈ ತರ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗೋ ಏನದು ನನ್ನ ಹಸ್ಬೆಂಡ್ಗೆ ಏನದು ಸರಿಯಾದ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೂ ಆಗಿಲ್ಲ. ಈ ತರ ಇವತ್ತಿನ ದಿನ ಅಂದ್ರೆ ಇದು ಎಲ್ಲಾ ಕಡೆ ಈಗ ಎಕ್ಸಾಮ್ ಫೀವರ್ ಅಂದ್ರೆ ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಈ ಒಂದು ಸ್ಟ್ರೆಸ್ ನಡೀತಾನೆ ಇದೆ. ಮಾರ್ಚ್ ಬಂತು ಅಂದ್ರೆ ಏನದು ಪ್ರಾಥಮಿಕ ಶಾಲೆಯಿಂದ ಈ SSLC ವರ್ಗುನು ಎಕ್ಸಾಮ್ ಫೀವರ್ ಇದ್ದೇ ಇರುತ್ತೆ, ಮಕ್ಕಳಿಂದ ಹಿಡಿದು ಪೋಷಕರಲ್ಲೂ ಸಹ. ಇಂಥ ಟೈಮ್ ಅಲ್ಲಿ
ಏನದು ನೆಟ್ವರ್ಕ್ ಪ್ರಾಬ್ಲಮ್, ಮತ್ತೆ ಏನದು ವಿದ್ಯುತ್ ಪ್ರಾಬ್ಲಮ್ ಅಂದ್ರೆ ಸ್ಟ್ರೆಸ್ ಲೆವೆಲ್ ಅಂತೂ ಹೇಳಕ್ಕಾಗಲ್ಲ ಮೇಡಮ್. ಇದು ಇವತ್ತು ನಾನು ಅನುಭವಿಸ್ಬಿಟ್ಟಿದೀನಿ. ಮತ್ತೆ ಇನ್ನೊಂದೇನಂದ್ರೆ ನೋಡಿ, ಇದು ಅಂದ್ರೆ ಏನದು ಗೀಸರ್ ಹಾಕೋ ಒಂದ್ ಇದಿರಬಹುದು, ಬೆಳಿಗ್ಗೆ ಎಲ್ಲಾರು ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ಇದು ವೈಫೈ ಇರಲ್ಲ, ಇದೊಂದ್ ಕಡೆ ಆದ್ರೆ. ಮತ್ತೆ ಈಗ ನಿನ್ನೆ ಮೊನ್ನೆ ಮಳೆ ಬಂತು ಮೇಡಮ್. ನಿನ್ನೆ ಮೊನ್ನೆ ಮಳೆ ಬಂದಾಗ್ಲೂ ಕೆಲವು ಕಡೆ, ಅಂದ್ರೆ ಮೊನ್ನೆ ಮಳೆ ಬಂದಾಗ ತುಂಬಾ ಗಾಳಿ ಮಳೆಗೆ ಕೆಲವು ಕಡೆ ಮರಗಳೆಲ್ಲ ಬಿದ್ದಿದೆ. ಈ ಒಂದು ಕಾರಣಕ್ಕೆ ಮತ್ತೆ ಒಂದು 5 hours ವಿದ್ಯುತ್ ಕಟ್ ಮಾಡಿದ್ರು. ತುಂಬಾನೇ ಕಷ್ಟ ಆಯ್ತು. ಅಂದ್ರೆ ಅವರು ಏನಾದ್ರು ಈ ತರ ಕಟ್ ಮಾಡುವಾಗ ಅಥವಾ ಏನಾದ್ರು ಬೇರೆ ರೀತಿ ವ್ಯವಸ್ಥೆಗೆ ಏನೋ ಒಂದು ರಿಪೇರಿ ವರ್ಕ್ ಗೆ ಮಾಡುವಾಗ ನಮ್ಗೊಂದು ಮೆಸೇಜ್ ಕೊಟ್ರೆ, ಇಂಥ ಕಡೆ ನಾವು ಇಷ್ಟು ಹೊತ್ತು ತೆಗಿತಾ ಇದೀವಿ, ಇಂಥ ಟೈಮಲ್ಲಿ ಬರುತ್ತೆ ಅಂತ ಒಂದು ಮೆಸೇಜ್ ಆದ್ರೂ ಇದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಅದು ಯಾವ್ದು ಇರ್ಲಿಲ್ಲ. ನಿಜ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ವಾಣಿ ಅವರೇ. ನಾನ್ ಮತ್ತೆ ಮಾತಾಡಿಸ್ತೇನೆ ನಿಮ್ಮನ್ನ. ಪ್ರಕಾಶ್ ಅವರೇ, ಈ ಒಂದು ವಿದ್ಯುತ್ ಕ್ಷಾಮ ಉಂಟಾಗುತ್ತೆ ಅನ್ನೋ ಮಾಹಿತಿ ಇರ್ಲೇ ಇಲ್ವಾ ಇವರಿಗೆ, ಅಥವಾ ಇದ್ರೂ ಕೂಡ ನೋಡ್ಕೊಳ್ಳೋಣ ಅನ್ನುವಂಥ ನಿರ್ಲಕ್ಷ್ಯನ ನೋಡ್ತಾ ಇದೀವಿ? ಕಲ್ಲಿದ್ದಲಿನ ಕೊರತೆ ಇರೋದನ್ನ ನಾವು ಈಗ ಆಲ್ರೆಡಿ ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ವಿದ್ಯುತ್ ಕ್ಷಾಮ ಉಂಟಾಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಆದ್ರೆ ಈಗ ಲೋಡ್ ಶೆಡ್ಡಿಂಗ್ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಕಾಮಗಾರಿಗಳು ನಡೀತಾ ಇದೆ, ಅದಕ್ಕೆ ಕರೆಂಟ್ ಕಟ್ ಮಾಡ್ತಾ ಇದೀವಿ ಅನ್ನೋ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಲೋಡ್ ಶೆಡ್ಡಿಂಗ್ ಅಂದ್ಬಿಟ್ರೆ ಯಾಕೆ ವಿದ್ಯುತ್ ಕೊರತೆ ಉಂಟಾಯ್ತಾ, ಏನ್ ಸಮಸ್ಯೆ ಉಂಟಾಯ್ತು ಅನ್ನೋ ಪ್ರಶ್ನೆಗಳು ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಯಾಕೆ, ಯಾವ ನಿಟ್ಟಿನಲ್ಲಿ ಎಡುತ್ತಾ ಇದೆ ಸರ್ಕಾರ? ಹಾಗಾದ್ರೆ ಅಧಿಕಾರಿಗಳು ಹೇಗೆ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತೀರಿ? ಅದಕ್ಕೆ ಕೇಳ್ಬೇಕಲ್ವಾ? ಇದು ಒಂದು ನಾನು ಹೇಗೆ ಹೇಳ್ಬೋದು, ಇದು ನಾವೆಲ್ಲರೂ ಒಂದು ಕತ್ಲಲ್ಲಿ ಇರ್ತೀವಿ. ಬೋತ್ ಪವರ್ ಕಟ್ಗೋಸ್ಕರ ಮತ್ತು ಇನ್ಫಾರ್ಮೇಶನ್ ಮಾಹಿತಿ ಅವರು ನಮ್ಗೆ ಏನು ಹೇಳಿಲ್ಲ, ಯಾಕೆ ಈ ಪವರ್ ಕಟ್ಸ್ ಆಗ್ತಾ ಇದೆ, ಇದು ಮ್ಯಾನ್ ಮೇಡ್ ನ್ಯಾಚುರಲ್ ಹೇಗೆ ಇದು ಎಲ್ಲ ನಡೀತಾ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ 99% ಈ ಪವರ್ ಕಟ್ಸ್ ಎಲ್ಲ ಇಸ್ ಮ್ಯಾನ್ ಮೇಡ್. ಈಗ ಅವ್ರು ಹೇಳ್ತಾರೆ ಓವರ್ ಹೆಡ್ ಕೇಬಲ್ಸ್, ಅಂಡರ್ಗ್ರೌಂಡ್ ಕೇಬಲ್ಸ್ ಮಾಡ್ತಾರೆ, ಅದಕ್ಕೆ ಪ್ರತಿ ಜಾಗದಲ್ಲಿ ಒಂದು ಬೇಗ ಮಾನ್ಸೂನ್ ಮುಂಚೆ ಅವ್ರಿಗೆ ಇದು ಎಲ್ಲ ಮಾಡಬೇಕು, ಅದಕ್ಕೆ ಪವರ್ ಕಟ್ಸ್ ಮಾಡ್ತಾರೆ ಸೊ ದಟ್ ಸೇಫ್ಟಿ ಇರುತ್ತೆ ಅಂತ. ಬಟ್ ಅವರು ಹೇಳಿಲ್ಲ ಈ ಏರಿಯಾದಲ್ಲಿ ನಾವು ಈ ತರ ಮಾಡ್ತೀವಿ, ಮತ್ತು ಅದಾದ್ಮೇಲೆ 2 ದಿನ ಆದ್ಮೇಲೆ ಓಕೆ ಇದು ಅದಾಯ್ತು, ನಾವು ಅಂಡರ್ಗ್ರೌಂಡ್ ಮಾಡಿದ್ರೆ ಜನರು ತುಂಬಾ ಕೋಆಪರೇಟ್ ಮಾಡ್ತಾರೆ. ಇನ್ ಬ್ಯಾಂಗ್ಳೂರ್ ಸಿಟಿಸ್ ತುಂಬಾ ಕೋಆಪರೇಟಿವ್ ಇದ್ದಾರೆ. ಇಫ್ ಯು ಟೆಲ್ ದಮ್, ನೀವು ಹೇಳಿ ನಮ್ ಈ ತರ ಮಾಡ್ತೀವಿ, ಈ ತರ ಅವರು ಎಲ್ಲರೂ ಒಪ್ಕೊಂತಾರೆ, ಸಫರ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ಬಟ್ ಆದ್ಮೇಲೆ ನಿಮ್ಗೆ ಹೇಳ್ಬೇಕು, ಈ 2 ದಿನದಲ್ಲಿ ನಾವು ಹೇಳಿದ್ವಿ, ನಾವು ಈ ತರ ಮಾಡಿದ್ವಿ ನಾವು, ಆಯ್ತು, ನಿಮ್ಗೆ ಏನು ತೊಂದರೆ ಬರಲ್ಲ, ನಿಮ್ಗೆ ಈ ತರ ಅನುಕೂಲ ಆಗುತ್ತೆ, ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅದು ಆಗಿಲ್ಲ. ಸೊ ವಿ ಆರ್ ಕೆಪ್ಟ್ ಇನ್ ದ ಡಾರ್ಕ್ ಆಲ್ ದ ಟೈಮ್. ಯಾವಾಗ ಏನು ಆಗುತ್ತೆ ಅಂತ ಅದೇ ಒಂದು ಪ್ರಾಬ್ಲಮ್. ಬಟ್ ದ ರೂಟ್ ಕಾಸ್ ಏನು ಅಂದ್ರೆ, ಇದು ಒಂದು ಇಟ್ ಇಸ್ ರಿಯಲಿ ಬಿಕಾಸ್ ಆಫ್ ದ ಕರಪ್ಷನ್. ಎಷ್ಟು ವರ್ಷದಿಂದ ದೇ ಆರ್ ಈ ತರ ಭ್ರಷ್ಟಾಚಾರ ಪವರ್ ಇಂಡಸ್ಟ್ರಿನಲ್ಲಿ. ಇದೊಂದು ದೊಡ್ಡದು ಇಂಡಸ್ಟ್ರಿ. ಇದು ಬೆಸ್ಕಾಂ ಟರ್ನ್ ಓವರ್ ಎಕ್ಸಾಕ್ಟ್ಲಿ ನೀವು ಹೇಳಿದ್ ಕರೆಕ್ಟ್. ಸರಿಯಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ಪ್ರಮುಖ ಆಗತ್ತೆ. ಗಂಗಾಧರ್ ಅವ್ರು ಏನ್ ಹೇಳ್ತೀರಿ, ಎಲ್ಲಿ ಲೋಪ, ಎಲ್ಲಿ ದೋಷ ಆಗ್ತಾ ಇದೆ? ಬರೀ ದೋಷಗಳೇ ಆಗ್ತಾ ಇದೆ. ನೋಡಿ, ಒಂದು ಮನೆ ನಡೆಸುವಂತಹ ಒಂದು ಗೃಹಿಣಿ ಕೂಡ ಮುಂದಿನ ತಿಂಗಳಿಗೆ ನನ್ನ ಬಜೆಟ್ ಇಷ್ಟು, ನನಗೆ ದಿನಸಿ ಸಾಮಾನನ್ನು ನಾನು ಶೇಖರಣೆ ಇಟ್ಕೋಬೇಕು ಅನ್ನುವಷ್ಟು ಪರಿಜ್ಞಾನ ಅವ್ರಿಗಿರ್ತದೆ. ಕಡೆ ಪಕ್ಷ ಒಂದು ಸರ್ಕಾರ ನಡೆಸುವಂತಹ ಒಂದು ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ಮುಂದಿನ ವರ್ಷ ನನಗೆ ಥರ್ಮಲ್ ವಿದ್ಯುತ್ ಪ್ರಾಜೆಕ್ಟ್ಗೆ ನಾನು ಇಷ್ಟೊಂದು ಕಲ್ಲಿದ್ದಲನ್ನ ನಾನು ಶೇಖರಣೆ ಇಟ್ಕೋಬೇಕು, ಈ ಕಲ್ಲಿದ್ದಲಿನಿಂದ ನಾವು ಇಷ್ಟು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು, ನಮ್ಮ ರಾಜ್ಯದ ಡಿಮ್ಯಾಂಡ್ ಇಷ್ಟಿದೆ, ಆ ಡಿಮ್ಯಾಂಡ್ ಅಂಡ್ ಸಪ್ಲೈನ ನಾವು ಮೀಟ್ ಮಾಡಬೇಕು ಅನ್ನೋ ಭಾವನೆಗಳು ಅವ್ರಿಗಿಲ್ಲ. ನಮ್ಮವ್ರ ಸ್ನೇಹಿತರು ಹೇಳಿದ ಹಾಗೆ ಕರಪ್ಷನ್ ಅನ್ನೋದು ಏನು, ಒಂದು ಭ್ರಷ್ಟಾಚಾರ ಅನ್ನೋದು ಸರ್ವವ್ಯಾಪಿಯಾಗಿ ಇವತ್ತು ಎಲ್ಲಾ ಯೋಜನೆಗಳಿಗೂ ಹಣ ಹೇಗೆ ಹೊಡಿಬೇಕು ಅನ್ನೋ ಒಂದು ಯೋಚನೆಗಳಿದ್ದಾರೆ ವಿನಃ ಜನಸಾಮಾನ್ಯರಿಗೆ ನಾವು ಹೇಗೆ ಸಹಕಾರವಾಗಬೇಕು ಅನ್ನೋ ಯೋಚನೆ ಯಾವ ಒಂದು ರಾಜಕೀಯ ಪಕ್ಷಕ್ಕೂ ಇಲ್ಲ. ಆ ರೀತಿಯಾದಂತಹ ರಾಜಕೀಯ ಇಚ್ಛಾಶಕ್ತಿಗಳನ್ನ ಯಾರೂ ಪ್ರದರ್ಶಿಸ್ತಾ ಇಲ್ಲ. ನಾವು ಮುಂಚೆ ಎಲ್ಲ ಮಾತಾಡ್ತಾ ಇದ್ವಿ, ಕೇಂದ್ರದಲ್ಲೂ ರಾಜ್ಯದಲ್ಲೂ ಒಂದೇ ಪಕ್ಷದ ಸರ್ಕಾರ ಇದ್ದಾಗ ನಮ್ಗೆ ಡಬಲ್ ಎಂಜಿನ್ ಆಗ್ಬಿಡ್ತದೆ, ಹಾಗೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಸುವ್ಯವಸ್ಥೆಗಳಾಗ್ಬಿಡ್ತದೆ, ಜನರ ಜೀವನ ಒಂದು ರೀತಿ ಸಮರ್ಪಕ ರೀತಿಯಲ್ಲಿ ನಡೆಯೋದಿರುತ್ತೆ, ಸಮಸ್ಯೆಗಳು ಇರೋದಿಲ್ಲ ಅನ್ನೋ ಭಾವನೆ ಇತ್ತು. ನೋಡಿ, ಆ ಒಂದು ಪ್ರಯೋಗವನ್ನ ನಾವು ಈಗಾಗಲೇ ಕಂಡಿದ್ದೇವೆ. ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಅಂದ್ರೆ ಇವರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ನಾನು ಮೊದಲೇ ಹೇಳಿದಾಗೆ ಒಂದು ಪ್ಲಾನ್ ಇಲ್ಲ.
ಈ ವರ್ಷಕ್ಕೆ ನನಗೆ ಇಷ್ಟು ಬೇಕು. ಈಗ ಥರ್ಮಲ್ ವಿದ್ಯುತ್ ಘಟಕದಲ್ಲಿ ಅವರು ತಯಾರು ಮಾಡಬೇಕಾದಂತಹ ಒಂದು 1700 ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರು ಮಾಡಬೇಕು ಅಂದ್ರೆ ಇವತ್ತಿಗೆ ಅವರು ತಯಾರು ಮಾಡ್ತಾ ಇರೋದೇ 28% ಆಫ್ ದಟ್ ಕೆಪಾಸಿಟಿಗೆ ತಯಾರು ಮಾಡ್ತಾ ಇದ್ದಾರೆ. ಹೌದು. ಈಗಾಗಲೇ ಈಗ ಮುಗ್ಗಟ್ಟಿನ ಸಂದರ್ಭದಲ್ಲಿ ಎಲ್ಲಿಗೆ ಹೋಗುತ್ತೆ, ಮತ್ತೆ ಅದು 10% 20% ಬರುತ್ತೆ. ಹಾಗಾಗಿ ಇವರಲ್ಲಿ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಿರೋದಂತೆ ಇಂಥದಕ್ಕೆ ಕಾರಣ. ಈಗ ಏನಾಗ್ಬೇಕು, ಓದುವಂತ ಮಕ್ಕಳ ಕತೆ ಏನಾಗ್ಬೇಕು, ಇವತ್ತು ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಇವತ್ತು ನೆಟ್ವರ್ಕ್ಗಳ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಪೆಂಡ್ ಆಗಿದ್ದಾರೆ. ಸೊ ಅದಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ. ಮತ್ತು ಈಗ ಕೆಲವು ದಿನಗಳಲ್ಲಿ ಕೇವಲ 15 ದಿನಗಳ ಒಳಗೆ ಇಂಧನ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರೈತರಿಗೆ ನಾವು 7 ಗಂಟೆ ವಿದ್ಯುತ್ ಕೊಡ್ತೀವಿ ಸತತವಾಗಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಂತಹ ಕಾಗದದ ಹುಲಿಗಳಿವು ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಇದು ಮುನ್ಸೂಚನೆ. ಇದು ಅಂದ್ರೆ ಯಾವುದು ಎಲ್ಲೋ ಒಂದು ಕಡೆ ಇವರು ಹ್ಯಾಂಡಲ್ಸ್ ಇದೆ ಅನ್ನೋದನ್ನ ಎಲ್ಲೋ ತೋರ್ಸೋದಿಕ್ಕೆ ರೈತರಿಗೆ ಒಂದು ತುಪ್ಪ ಸರ್ವ, ಮೋಗಿಗೆ ತುಪ್ಪ ಸರ್ವ ಅಂತ ಕೆಲಸವನ್ನ ಇವರು ಮಾಡ್ತಾರೆ. 7 ಗಂಟೆ ವಿದ್ಯುತ್ ಸರಿಯಾದ ಟಿಸಿಗಳನ್ನು ನಿರ್ವಹಿಸೋದಿಲ್ಲ, ಸರಿಯಾದ ಟಿಸಿಗಳನ್ನು ಬದಲಾಯಿಸೋದಿಲ್ಲ. ಅಲ್ಲಿ ಒಂದು ರೀತಿಯಾದ ಹಿಂಸಾ ಪ್ರವೃತ್ತಿ ರೈತರ ಮೇಲೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ರೈತ ತನ್ನ ಬದುಕನ್ನ ಮಾಡಲಾರದ ಸ್ಥಿತಿಗೆ ಬಂದು ತಲುಪಿದ್ದಾನೆ. ಆದ್ರೂ ಕೂಡ ಇವರು ಕಾಗದದ ಹುಲಿಗಳಾಗಿದ್ದಾರೆ. ಎಸ್ ಸರ್, ಮಾತಾಡ್ತೀನಿ. ಈಗ ಮುರಳಿ ಕೃಷ್ಣ ಅವರಿದ್ದಾರೆ, ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರು. ಮುರಳಿ ಕೃಷ್ಣ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮುರಳಿ ಕೃಷ್ಣ ಅವರೇ, ಏನ್ ಹೇಳ್ತೀರಿ ಈ ಒಂದು ವಿದ್ಯುತ್ ನಿಮ್ಮ ಒಂದು ಇಡೀ ಎಲ್ಲವೂ ಕೂಡ ಇರೋದೇ ಒಂಥರ ಜೀವಾಳ ಅಂತ ಹೇಳಬಹುದು. ವಿದ್ಯುತ್ ಇಲ್ಲ ಅಂತಂದ್ರೆ ಏನ್ ಕೆಲ್ಸಾನು ಆಗೋದಿಲ್ಲ. ಅದರಲ್ಲೂ ಈ ಲೋಡ್ ಶೆಡ್ಡಿಂಗ್ ಟೈಮ್ ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ತಾನೇ ಚೇತರಿಸ್ಕೊಳ್ತಾ ಇದೆ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರಬಹುದು. ಸೊ ಈಗ ತಾನೇ ಚೇತರಿಸಿಕೊಳ್ಳುವಂತಹ ಈ ಸಂದರ್ಭದಲ್ಲಿ ಮತ್ತೊಂದ್ಸರಿ ನಿಮಗೆ ಕರೆಂಟ್ ಶಾಕ್ ಅಂತಾನೆ ಹೇಳ್ಬೋದು. ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಏನೆಲ್ಲ ತೊಂದರೆ ಆಗ್ತಾ ಇದೆ ಮೇಡಮ್? ನಮ್ಮ ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ ಆಲ್ಮೋಸ್ಟ್ ಆಲ್ 10,000 ಇಂಡಸ್ಟ್ರೀಸ್ ಇದೆ. ನಮ್ಗೆಲ್ಲ ಆಲ್ಮೋಸ್ಟ್ ಆಲ್ ಒಂದು 120 ಮೆಗಾ ಯೂನಿಟ್ಸ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂಡರ್ ಪೀಕ್ ಲೋಡ್. ಏನಾಗುತ್ತೆ, ಇವಾಗ ಮಾನ್ಸೂನ್ ಎಲ್ಲ ಚೆನ್ನಾಗಿದೆ, ರೇನ್ ಸೀಸನ್ ಎಲ್ಲ ಇದೆ, ಸರ್ಪ್ಲಸ್ ಪವರ್ ಇದೆ. ಸರ್ಪ್ಲಸ್ ಪವರ್ ಕರ್ನಾಟಕದಲ್ಲಿ ಸರ್ಪ್ಲಸ್ ಪವರ್ ಇದ್ರೂನು ನಮಗೆ ಪವರ್ ಇಂಟರಪ್ಷನ್ ಆಗೇ ಆಗ್ತಾ ಇದೆ. ಏನೋ ಸ್ವಲ್ಪ ಈಗ ಈ ನಡುವೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಎಲ್ಲ ಸ್ವಲ್ಪ ಅಪ್ಡೇಷನ್ ಆಫ್ ದಿ ಎಲೆಕ್ಟ್ರಿಫಿಕೇಶನ್ ಆಫ್ ಪೀಣ್ಯ ಇಂಡಸ್ಟ್ರಿ ಏರಿಯಾ ಒಂದು ಮಾಡ್ತಾ ಇದ್ದಾರೆ. ಸೊ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಪವರ್ ಇಂಟರಪ್ಷನ್ ಆಗ್ಬಾರ್ದು, ಮಳೆಗಳೇ ಬಂದ್ರೆ ಎಲ್ಲ ಮುಂದೆ ಪವರ್ ಇಂಟರಪ್ಷನ್ ಆಗ್ಬಾರ್ದು ದೃಷ್ಟಿಯಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ, ಅದು ಕ್ವಾಲಿಟಿ ಆಫ್ ದಿ ವರ್ಕ್ ಆಗ್ತಾ ಇಲ್ಲ. ಒಂದು ಈ SRS ಅಲ್ಲಿ ಏನೋ ಒಂದು 220 kV ಸ್ಟೇಷನ್ ಇದೆ, ಅದು 400 kV ಒಂದು ಈಗ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಅದು ವಿ ಅಪ್ರಿಶಿಯೇಟ್ ದಟ್ ಬೆಸ್ಕಾಂನವರು ಅದೊಂದು KPTCL ಅವರು ಒಂದು ಮುಂದಿನ ದಿನಗಳಲ್ಲಿ ಫ್ಯೂಚರ್ ಥಿಂಕ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಕ್ರಾಸ್ ಸಬ್ಸಿಡಿ ರೈತರಲ್ಲಿ ಏನು ಒಂದು ಸರ್ಕಾರ 4,000 ಕೋಟಿ ಏನಿದೆ ಬೆಸ್ಕಾಂನವರಿಗೆ ಅವ್ರು ಕೊಡ್ಬೇಕು, ಬೆಸ್ಕಾಂನವರಿಗೆ ಕೊಡ್ಬೇಕು ಸರ್ಕಾರ, ಅದು ಎಲ್ಲೋ ಕೊಡ್ತಾ ಇಲ್ಲ. ಸೊ ಆದ್ರಿಂದ ಆ ಏನಿದೆ ಒಂದು ಹಣಕಾಸು ಏನಿದೆ ನಮ್ಮ ಮೇಲೆ ಒಂದು ಪ್ರೆಷರ್ ಆಗ್ತಾ ಇದಾರೆ ಅದನ್ನ. ಸೊ ಅದನ್ನ ನಮ್ಮ ಮೇಲೆ ಹಾಕ್ಬಾರ್ದು. ಆಮೇಲೆ ಇಲ್ಲಿ ಈಗ ಪಾವಗಡದಲ್ಲಿ ಸುಮಾರು 500 ಮೆಗಾವ್ಯಾಟ್ ಈಗ ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ ಬರ್ತಾ ಇದೆ. ಅದನ್ನ ಡೈರೆಕ್ಟ್ ಆಗಿ ನಮ್ಗೆ ಪೀಣ್ಯಗೆ ಕೊಡಬಹುದು. ಈಗ ₹3 ₹4 ಬೇರೆ ಸ್ಟೇಟ್ಗಳು ಕೊಡ್ತಾ ಇದಾರೆ. ಅದೇ ₹3 4 ನಮಗೆ ಕೊಡ್ಬೋದಲ್ವಾ? ಪೀಣ್ಯ ಎಕ್ಸ್ಕ್ಲೂಸಿವ್ ಫಾರ್ ಪೀಣ್ಯ ಏರಿಯಾ. ನಮ್ದು ಆಲ್ಮೋಸ್ಟ್ ಆಲ್ 500 crores ನಾವು ಎವ್ರಿ ಇಯರ್ ಕೊಡ್ತೀವಿ ಬೆಸ್ಕಾಂಗೆ ಇನ್ ಟರ್ಮ್ಸ್ ಆಫ್ ಪವರ್ ಬಿಲ್. ಸೊ ಈ ತರ ಥರ್ಮಲ್ ಪವರ್ ಆಗ್ಲಿ, ಹೈಡಲ್ ಆಗ್ಲಿ, ಅದರ್ ರಿನ್ಯೂವಬಲ್ ಎನರ್ಜಿಯಿಂದ ಸಾಕಷ್ಟು ಸರ್ಪ್ಲಸ್ ಪವರ್ ಇದೆ. ಏನಕ್ಕೆ ₹3 4 ಬೇರೆ ಸ್ಟೇಟಿಗೆ ಕೊಡ್ತಾರೆ? ಅದೇ ಸ್ಟೇಟ್ ಅದೇ ರೇಟ್ ನಮಗ್ ಕೊಡ್ಬೋದಲ್ವಾ ಅನ್ನೋದು ನಮ್ದು ಪ್ರಶ್ನೆ. ಈಗ ರೀಸೆಂಟ್ ಆಗಿ ಪ್ರೈಸ್ ಹೈಕ್ ಮಾಡಿದ್ದಾರೆ. ಆ ಪ್ರೈಸ್ ಹೈಕ್ ಮಾಡಲೇಬಾರ್ದಾಗಿತ್ತು. ಪೋಸ್ಟ್ ಕೋವಿಡ್ ಅಲ್ಲಿ ಎಲ್ಲಾ ಇಂಡಸ್ಟ್ರೀಸ್ಗಳು ಇವತ್ತು ಪ್ರೊಡಕ್ಷನ್ ಆಗ್ಲಿ ಪ್ರೈಸ್ ಹೈಕ್ ಆಗ್ಬಿಟ್ಟಿದೆ. ಯಾರು ಮೆಟೀರಿಯಲ್ ಹಳೆ ರೇಟ್ ಅಲ್ಲಿ ಪರ್ಚೇಸ್ ಆರ್ಡರ್ ಏನ್ ತಗೊಂಡಿರ್ತಾರೆ ಅದನ್ನ ಫುಲ್ಫಿಲ್ ಮಾಡಕ್ ಹೌದು. ನಿಜ ನಿಜ. ಎಸ್ ಸರ್ ನಿಮ್ ಫೋನ್ ನ ವರ್ಟಿಕಲ್ ಆಗಿ ಇಟ್ಕೊಳ್ಳಿ, ಯಾಕಂತಂದ್ರೆ ಹಾರಿಜಾಂಟಲ್ ಆಗಿ ಇಟ್ಕೊಂಡ್ರೆ ಇಲ್ಲಿ ಸ್ಕ್ರೀನಿಂಗ್ ಅಲ್ಲಿ ಸರಿ ಹೋಗಲ್ಲ. ಸೊ ನೀವು ಫ್ರೇಮ್ ಚೇಂಜ್ ಮಾಡ್ಕೊಳ್ಳಿ. ನಾನು ಅಷ್ಟೊತ್ತಿಗೆ ವಾಣಿಯವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ.
ವಾಣಿ ಅವ್ರನ್ನ ಮತ್ತೆ ಕನೆಕ್ಟ್ ಮಾಡ್ತೀವಿ. ಓಕೆ, ಗಂಗಾಧರ್ ಅವ್ರು ನೀವು ಹೇಳ್ತಾ ಇದ್ರಿ ಈಗ ರೈತರಿಗೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ. ನಾವು ಸಾಮಾನ್ಯ ಮನೆಯಲ್ಲಿರುವಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗುತ್ತೋ, ನೀರು 1 ಅವರ್ 2 ಅವರ್ ಕೊಟ್ರೆ ಹೇಗೆ ಜಮೀನಿಗೆ ನೀರು ಹರಿಸೋದು? ಈ ಲೋಡ್ ಶೆಡ್ಡಿಂಗ್ ಅನ್ನುವಂತಹ ಒಂದು ಭೂತ ರೈತರಿಗೆ ಎಷ್ಟು ಶಾಪವಾಗಿ ಪರಿಣಮಿಸ್ಬಿಟ್ಟಿದೆ ಅಂತಂದ್ರೆ, ಒಂದ್ ಕಡೆ ಮಳೆ ಇಲ್ಲ, ಅಟ್ಲೀಸ್ಟ್ ಅವರು ಈ ಕರೆಂಟ್ ನ ಆಧಾರವಾಗಿ ಇಟ್ಕೊಂಡು ಈಗ ನೀರಿದೆ ಆದ್ರೆ ಕರೆಂಟ್ ಇಲ್ಲ ಅಂತಂದ್ರೆ ಹೇಗೆ ಬೆಳೆ ಬೆಳೆಯೋದಾದ್ರೂ ಹೇಗೆ, ಯಾವ ರೀತಿಯಾಗಿ ಅವ್ರು ಇಳುವರಿ ತೆಗೆಯೋದಾದ್ರೂ ಹೇಗೆ? ಅದಕ್ಕೇನ್ ಹೇಳ್ತೀರಿ? ಖಂಡಿತ ರೈತರ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಎಷ್ಟೋ ರೈತರು ತಮ್ಮ ನಿಜವಾದ ಒಂದು ಭತ್ತ ಬೆಳೆಯೋದನ್ನೇ ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದನ್ನು ಮೇಂಟೈನ್ ಮಾಡಕ್ ಆಗೋದಿಲ್ಲ. ಸುಮಾರು 18ರಿಂದ 25 ಸಾವಿರ ರೂಪಾಯಿ ಒಂದ್ ಎಕರೆಗೆ ಖರ್ಚು ಬೀಳುತ್ತೆ. ಅಷ್ಟು ಭತ್ತವನ್ನ ಬೆಳೆದಿದ್ದ ಭತ್ತವನ್ನ ಪ್ರಾಡಕ್ಟ್ ಅನ್ನ ಮಾರಿದ್ರೆ ಅವನಿಗೆ ಅದನ್ನ ಮೀಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬಹಳ ಬಹಳ ಲಕ್ ಅಂದ್ರೆ ಅದಕ್ಕೆ 1000 ರೂಪಾಯಿ 2000 ರೂಪಾಯಿ ಲಾಭ ಬರ್ಬೋದು ಅಷ್ಟೇ ವಿನಃ ಅದನ್ನ ಮೀಟ್ ಮಾಡೋದೇ ಕಷ್ಟ ಆಗುತ್ತೆ. ಇವತ್ತು ನೀವು ಬೇಕಾದ್ರೆ ರಾಜ್ಯದಾದ್ಯಂತ ಸರ್ವೆ ಮಾಡಿಸ್ಲಿ ಸರ್ಕಾರ, ಭತ್ತ ಬೆಳೆಯೋದನ್ನ ಬಿಟ್ಟಿದ್ದಾರೆ ರೈತ. ಯಾಕಂದ್ರೆ ಹೆದರಿಕೆ, ಯಾವ ಕ್ಷಣದಲ್ಲಿ ನೀವು ನೀರಾವರಿಗೆ ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನ ಕೇಳಬರುತ್ತೆ. ಈಗ ನಾವೆಲ್ಲ ಗಮನಿಸಬಹುದು, ಕಾವೇರಿಯ ಜಲಾನಯನ ಪ್ರದೇಶದಲ್ಲಿ ನೀರಾವರಿಗೆ ಇಲ್ಲ ಅಂತ ಘೋಷಣೆ ಆಗೋಯ್ತು. ಇಡೀ ಆ ಪ್ರಾಂತ್ಯ, ಈಗ ಹಸಿರಾಗಿದ್ದಂತ ಪ್ರಾಂತ್ಯ ಇವತ್ತು ಬೆಂಗಾಡಾಗ್ಬಿಟ್ಟಿದೆ, ಬೀಳು ನೆಲವಾಗ್ಬಿಟ್ಟಿದೆ. ಆಯ್ತಾ? ಇಂತಹ ವ್ಯವಸ್ಥೆಗಳು. ಆಮೇಲೆ ರೈತರಿಗೆ ಟಿಸಿಯನ್ನ 24 ಗಂಟೆಯಲ್ಲಿ ತಂದು ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ. 24 ಗಂಟೆ ಅಲ್ಲ, 24 ದಿವಸ ಅಲ್ಲ, 24 ತಿಂಗಳಾದ್ರೂ ಕೂಡ ಟಿಸಿಯನ್ನು ಕೊಡದೇ ಇರುವಂತದ್ದು ಒಂದು. ಆಮೇಲೆ ಟಿಸಿಗಳಲ್ಲಿ ಬೇಕಾಬಿಟ್ಟು ಬಿಲ್ ಮಾಡುವಂಥದ್ದು. ಒಂದು 63 KV ಟಿಸಿಗೆ 1,54,000 ರೂಪಾಯಿ ಅದನ್ನ ಸರ್ಕಾರಕ್ಕೆ ಬಿಲ್ ಮಾಡ್ತಾರೆ. ಅಲ್ಲಿ ಯಾವ್ದು ರಿಪೇರಿ ಮಾಡಿಸಿ ತಂದು ಹಾಕಿರ್ತಾರೆ. 100 KV ಟಿಸಿಗೆ 1,74,000 ರೂಪೀಸ್ ಬಿಲ್ ಮಾಡ್ತಾರೆ. ಅದನ್ನ ಯಾವ್ದೋ ರಿಪೇರಿ ತಂದು ಹಾಕ್ತಾರೆ. ತಂದು ಹಾಕಿದ ತಕ್ಷಣ ಸುಟ್ಟು ಹೋಗುತ್ತೆ. ಮತ್ತೆ ಅವನು ಮತ್ತೆ ಹೊಸ ಅರ್ಜಿ ಇಟ್ಕೊಂಡು ಮತ್ತೆ ಸರ್ಕಾರದ ಮುಂದೆ ಅವನು ಹೋಗ್ಬೇಕಾಗತ್ತೆ. ಬೆಳೆದಿರುವಂತ ಅಡಿಕೆ ಗಿಡಗಳಾಗ್ಲಿ, ಬಾಳೆ ಆಗ್ಲಿ, ಅವೆಲ್ಲ ನೀರನ್ನ ಡಿಮ್ಯಾಂಡ್ ಮಾಡುವಂತಹ ಒಂದು ಬೆಳೆಗಳಾಗಿರ್ತವೆ. ಕೇವಲ 15 ದಿನಗಳ ನೀರು ಕೊಡ್ಲಿಲ್ಲ ಅಂತ ಅಂದ್ರೆ ಬಾಳೆ ನಿಲ್ಲೋದಿಲ್ಲ. ಕೇವಲ 1 ವಾರ ನೀರು ಕೊಡ್ಲಿಲ್ಲ ಅಂದ್ರೆ ಅಡಿಕೆ ನಿಲ್ಲೋದಿಲ್ಲ. ಭತ್ತ ಅಂತೂ ಆಗ್ಲೇ ಕೈಬಿಟ್ಟಾಯ್ತು. ಭತ್ತಕ್ಕೆ 3 ದಿನಕ್ಕೊಮ್ಮೆ ನೀರು ಕೊಡ್ಲೇಬೇಕು. ಆದ್ರೆ ಅದು ಕೈಬಿಟ್ಟಾಗಿದೆ. ಈಗ ಉಳಿದಿರುವಂತ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳುವಂತಹ ಈಗ ರೈತ ಏನು ಸ್ವತಂತ್ರ ಆದ ನಂತರ ಕಾಲದಲ್ಲಿ ಇದ್ದಂತಹ 70% ರೈತರು ಇವತ್ತು 52% ಬಂದು ನಿಂತಿದ್ದಾರೆ. ಸೊ 52% ಅನ್ನ ಎಲ್ಲಿಗೆ ತಗೊಂಡು ಹೋಗ್ತೀವಿ ನಾವು? ನಾಳೆ ಮುಂಚೆ ನಾವು ಬೇರೆ ಮುಂದೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರುತ್ತೆ. ರೈತರಿಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಕೇವಲ ಘೋಷಣೆಗಳು, ನಾವು ಮೊದಲೇ ಹೇಳಿದಾಗ ಘೋಷಣೆಗಳು ಆಗ್ತಾ ಇದ್ದಾವೆ. ರೈತ ಪರವಾದ ವಿಚಾರಗಳು ಏನಿದ್ದಾವೆ ಅವೆಲ್ಲ ಘೋಷಣೆಗಳಾಗ್ತಾ ಇದ್ದಾವೆ. ಮತ್ತೆ ಅಲ್ಲೂ ಭ್ರಷ್ಟಾಚಾರ, ಟಿಸಿ ಕೊಡೋದಕ್ಕೂ ಭ್ರಷ್ಟಾಚಾರ, ಪ್ರತಿಯೊಂದಕ್ಕೂ ಹಣ 7 ಅವರ್ ಕರೆಂಟ್ ಕೊಡೋದಕ್ಕೇನೆ ಈಗ ತುಂಬಾ ಕಷ್ಟ ಆಗ್ತಾ ಇದೆ. ಅದೇನಿದೆಯೋ ನಾವು ಪರಿಹರಿಸ್ತೀವಿ. ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ಲ, ಯಾವುದೇ ರೀತಿಯಾದಂತಹ ವಿದ್ಯುತ್ ಕೊರತೆ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ವಿದ್ಯುತ್ ಇದೆ ನಮ್ಮ ಹತ್ರ, ಕಲ್ಲಿದ್ದಲು ಸಮಸ್ಯೆ ಪೂರೈಕೆ ಆಗಿದೆ ಅಂತ ಹೇಳಿಕೆಗಳನ್ನು ಕೊಡ್ತಾರೆ ಹೊರತು ಸ್ವತಃ ಸಚಿವರುಗಳೇ ಈ ಒಂದು ಹೇಳಿಕೆಯನ್ನ, ಕೇಂದ್ರ ಸಚಿವರು ಕೂಡ ಈ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಸಮಸ್ಯೆ ಇದೆ. ಆದ್ರೆ ಇವ್ರು ಹೇಳೋದು ಏನು ಪ್ರಾಬ್ಲಮ್ ಇಲ್ಲ, ಲೋಡ್ ಶೆಡ್ಡಿಂಗ್ ಇಲ್ಲ, ಕರೆಂಟ್ ಕೊಡ್ತಾ ಇದೀವಿ, ಎಲ್ಲ ಸರಿ ಇದೆ ಅಂತ. ಆದ್ರೆ ಜನರ ಸಮಸ್ಯೆಗಳು ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ. ಖಂಡಿತ ಇವತ್ತು ಜನರು, ಸಾಮಾನ್ಯ ಜನರು ಉಡಾಫೆಯಿಂದ 1 ಕೋಟಿ ಕೊಡ್ತೀನಿ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರಗಳಾಗ್ಲಿ ಮಂತ್ರಿಗಳಾಗ್ಲಿ ವರ್ತಿಸ್ತಾ ಇದ್ದಾರೆ. ನನ್ನ ಹತ್ರ ಕರೆಂಟ್ ಇದೆ ಅಂದ್ರೆ ಜನರು, ಸಾಮಾನ್ಯ ಜನರು ಕೋಟಿ ಕೊಡ್ತೀನಿ ಅಂತಾರಲ್ಲ, ಅವ್ರು ಕೋಟಿನಲ್ಲ, ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿರೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಆಳುವವರಿಗಿದೆ. ಅಂದ್ರೆ ಉಡಾಫೆಯ ವರ್ತನೆಗಳು, ರಾಜಕಾರಣಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರುವಂತದ್ದು. ತಮಗೆ ಈಗ ಉದಾಹರಣೆಗೆ ಮೊನ್ನೆ ತಾನೇ ಹಾಲ್ ಟಿಕೆಟ್ ಇಶ್ಯೂ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿಗಳು ಹಾಲ್ ಟಿಕೆಟ್ ಇಶ್ಯೂ ಮಾಡಿದ್ರು ಅಂತ ಹೇಳ್ಬಿಟ್ಟು ಪತ್ರಿಕೆಗಳಲ್ಲಿ ಬಂತು. ಹಾಲ್ ಟಿಕೆಟ್ ಇಶ್ಯೂ ಮಾಡಿದಾಗ ಮಕ್ಕಳು ಓದ್ಕೋಬೇಕಲ್ಲ, ಆ ಓದ್ಕೊಳ್ಳೋದಕ್ಕೆ ಕರೆಂಟ್ ಬೇಕಲ್ವಾ? ಕರೆಂಟ್ ಇಲ್ದಾಗ ಯಾವ ರೀತಿಯ ಕ್ಷಮತೆಯನ್ನು ಮಕ್ಕಳಿಂದ ಬಯಸ್ತೀವಿ, ಯಾವ ರೀತಿಯಿಂದ ಒಳ್ಳೆಯ ರಿಸಲ್ಟ್ ಅನ್ನು ನಾವು ಬಯಸ್ತೀವಿ? ಪರ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಮಕ್ಕಳು ದೇ ಪ್ರೂವ್ ಲೆಸ್ಸರ್ ಮಾರ್ಕ್ಸ್ ಅಂಡ್ ಲೆಸ್ಸರ್ ಇದಲ್ವಾ, ಗ್ರಾಫ್ ಅಲ್ವಾ? ಇದೇ ಪ್ರಾಬ್ಲಮ್ ಇದೆ. ಇಂಡಸ್ಟ್ರಿ ಆಗ್ಲಿ, ರೈತರಾಗ್ಲಿ, ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಆಗ್ಲಿ, ಟ್ರೇಡರ್ಸ್ ಆಗ್ಲಿ, ಈ ತರ ಎಲೆಕ್ಟ್ರಿಸಿಟಿ ಎಷ್ಟು ಒಂದು ನೆಸೆಸಿಟಿ ಆಗಿದೆ ಅನ್ನೋದು. ಉದಾಹರಣೆಗೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಗೊತ್ತು, ಡೆಲ್ಲಿ ಸರ್ಕಾರ ಇದೆ 7 ವರ್ಷದಿಂದ. ಈಗ ನಮಗೆ 24/7 ಪವರ್ ನಾವು ಪ್ರಾಮಿಸ್ ಮಾಡ್ತೀವಿ, ನಾವು ಕೊಡ್ತೀವಿ ಅವರಿಗೆ. ಹೇಗೆ ಮಾಡ್ತೀವಿ ಅಂದರೆ ಭ್ರಷ್ಟಾಚಾರ ಇಲ್ಲ. ಸೊ ರೈಟ್ ಫ್ರಮ್ ಪವರ್ ಕ್ರಿಯೇಷನ್ ಕಂಪನೀಸ್ ಟು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಟು ದಿ ಎಂಡ್ ಕನ್ಸ್ಯೂಮರ್, ಹೇಗೆ ನಾವು ಅದು ಕಂಟ್ರೋಲ್ ಮಾಡ್ತೀವಿ. ಆದರೂ ಕೂಡ ನಾವು 200 ಯೂನಿಟ್ಸ್ ವರೆಗೂ ಫ್ರೀ ಕೊಡ್ತೀವಿ ಎಲೆಕ್ಟ್ರಿಸಿಟಿ. ಅದೆಲ್ಲ ಆದ್ಮೇಲೆ ಪವರ್ ಕಟ್ ಇಲ್ಲ, ಜನರಿಗೆ ತುಂಬಾ ಅನುಕೂಲ ಇರುತ್ತೆ. ಈ ತರ ವ್ಯವಸ್ಥೆ ಹೇಗೆ ಮಾಡಬಹುದು ಅಂತ ಭ್ರಷ್ಟಾಚಾರ ಇರಬಾರ್ದು. ಒನ್ಸ್ ಯು ಕಂಟ್ರೋಲ್ ದ ಕರಪ್ಷನ್, ಇದೆಲ್ಲ ಮಾಡಬಹುದು. ಇಡೀ ಈ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ,
politicians are so worried about, and the government is so worried about corruption, about getting money. ಎಷ್ಟು ದುಡ್ಡು ತಿಂತಾರೆ ಅವರು, ಎಷ್ಟು ಪವರ್ ಸೆಕ್ಟರ್ ಇಂದ ಎಷ್ಟು ಅವ್ರಿಗೆ ಕೈನಲ್ಲಿ ತಗೊಳ್ಬಹುದು, ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇದೆ. ಕನ್ಸ್ಯೂಮರ್ಸ್ ಬಗ್ಗೆ, ರೈತರ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ, ಟ್ರೇಡ್ ಬಗ್ಗೆ ಅವ್ರಿಗೆ ಅಷ್ಟು ಏನು ಚಿಂತೆ ಇಲ್ಲ. ಅವ್ರಿಗೆ ಹೇಗೆ ಒಂದು ಮಾಸ್ಕಿಂಗ್ ಅದು ಮಾಡಬಹುದು ಅವರು, ಇದು ಈ ಪ್ರಾಬ್ಲಮ್ ಸಮಸ್ಯೆಗಳು ಅದು ಆ ತರ ಮಾಡ್ತಾರೆ ಅವರು. ಎಕ್ಸಾಕ್ಟ್ಲಿ, ಎಸ್. ಮುರಳಿ ಅವರೇ, ನೋಡ್ತಾ ಇದೀವಿ ಅಂದ್ರೆ ಒಂದ್ ಕಡೆ ಇವರು ಸಚಿವರುಗಳು ಹೇಳ್ತಾ ಇರೋದು ಏನೋ ಸಮಸ್ಯೆನೇ ಇಲ್ಲ, ಅಥವಾ ಯಾವುದು ಲೋಡ್ ಶೆಡ್ಡಿಂಗ್ ಆಗ್ತಾ ಇಲ್ಲ, ನಮಗೆ ಕಲ್ಲಿದ್ದಲಿನ ಪೂರೈಕೆ ಸರಿಯಾಗಿ ಆಗ್ತಾ ಇದೆ, ಸೊ ಯಾವುದೇ ಪ್ರೊಡಕ್ಷನ್ ಸಂಬಂಧಪಟ್ಟಂತಹ ಯಾವುದೇ ಕ್ಷಾಮನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಸಮಸ್ಯೆಗಳು ಅಂತ ಬಂದಾಗ ಸಾಕಷ್ಟಿವೆ. ಅದು ಇಂಡಸ್ಟ್ರಿಗಳಿಗಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ರೈತರಿಗಾಗಿರ್ಬೋದು, ಎಲ್ಲ ವಲಯಗಳಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಎಷ್ಟು ಬೇಕಾಗಿದೆ, ಪೂರೈಕೆ ಎಷ್ಟಾಗ್ತಾ ಇದೆ, ಎಷ್ಟು ಕೊರತೆ ಆಗ್ತಾ ಇದೆ ನಿಮಗೆ? ಮೇಡಮ್, ನಮ್ಗೆ ಅಂಡರ್ ನಾರ್ಮಲ್ ಕಂಡೀಷನ್ 100 ಮೆಗಾ. ಸರ್ ಮ್ಯೂಟ್ ಆಗಿದೆ ನಿಮ್ಮ. Yes, yes. ಜಾಸ್ತಿ ಆಗುತ್ತೆ. ಓಕೆ, ಹೇಳಿ. ಆ ಲೋಡ್ ಶೆಡ್ಡಿಂಗ್ ಅವಾಗಲೇ ಮಾಡೋದು. ಆ ಲೋಡ್ ಶೆಡ್ಡಿಂಗ್ ನಮ್ಮಲ್ಲಿ ಈಗ ಸುಮಾರು 2-3 ವರ್ಷದಿಂದ ಆ ಲೋಡ್ ಶೆಡ್ಡಿಂಗ್ ಅನ್ನೋದು ಒಂದು ಈಗ ಇಲ್ಲ. ಯಾವ್ದೋ ಪ್ರಾಬ್ಲಮ್ಸ್ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಎಲ್ಲ ಸಾಕಷ್ಟು ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಓವರ್ಲೋಡ್ ಆಗ್ತಾ ಇತ್ತು ಸ್ಟೇಷನ್ಸ್, ಅದೆಲ್ಲ ಈಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಸ್ ಆಫ್ ನೌ ನಮ್ಮಲ್ಲಿ ಏನು ಓವರ್ಲೋಡ್ ಸಮಸ್ಯೆ ಇಲ್ಲ. ಪವರ್ ಇಂಟರಪ್ಷನ್ಸ್ ಆಗ್ತಾನೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಇವ್ರು ಕಾಳಜಿ ವಹಿಸ್ಬೇಕು. ಮೋರ್ ಓವರ್ ನಮಗೆ ಸ್ಟ್ರೆಸ್ ಏನಂತಂದ್ರೆ, ಇವಾಗ ಇವ್ರೇನು ರೀಸೆಂಟ್ ಆಗಿ KRC ಏನೋ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ. ಈಗ ಒಂದು ರೈಸ್ ಮಾಡ್ಬೇಕು ಅಂತೇಳಿ, ಹೈಕ್ ಮಾಡ್ಬೇಕು ಅಂತ ಏನ್ ಕೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಿದೀವಿ. ಇವರು ಅದೇನು ರೈಸ್ ಮಾಡ್ಬೇಕಂತಿದ್ದಾರೆ, ₹1.53 ಪೈಸಾ ಮಾಡ್ಬೇಕಂತಿದ್ದಾರೆ. ಅದ್ರ ವಿ ರಿಜೆಕ್ಟ್ ಇಟ್. ನಾವು ಅದನ್ನ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಅಬ್ಜೆಕ್ಷನ್ ಫೈಲ್ ಮಾಡಿದೀವಿ. ಲೋಡ್ ಶೆಡ್ಡಿಂಗ್ ಅಂತದ್ದು ಏನಿಲ್ಲ ನಮ್ಮಲ್ಲಿ. ಇವಾಗ ಮೊದ್ಲಿತ್ತು ಒಂದು 6 to 7 years ಬ್ಯಾಕ್ ಹ್ಯೂಜ್ ಪವರ್ ಪ್ರಾಬ್ಲಮ್ಸ್. ಯಾಕಂದ್ರೆ ಈ ಸ್ಟ್ಯಾಗರ್ಡ್ ಹಾಲಿಡೇ ಅಂತ ಒಂದು ಪ್ರಾಬ್ಲಮ್ ಕೊಡೋದು. ಸಂಡೇ ಒಂದಿನ ನೀವು ಫುಲ್ ಫ್ಯಾಕ್ಟರಿಗಳು ನಡೆಸ್ರಿ, ಮಂಡೇ ರಜಾ ಕೊಟ್ಬಿಡಿ ಅಂತ, ಈ ತರ ಎಲ್ಲ ಸಾಕಷ್ಟು ನಾವು ಸ್ಟ್ಯಾಗರ್ಡ್ ಹಾಲಿಡೇ ಸ್ಕೀಮ್ ಅಲ್ಲಿ ಮಾಡ್ತಾ ಇದ್ವಿ. ಇವಾಗ ಲೋಡ್ ಶೆಡ್ಡಿಂಗ್ ಅನ್ನೋದು ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ಎಸ್ಪೆಷಲಿ ಫಾರ್ ಪೀಣ್ಯ ಇಂಡಸ್ಟ್ರಿಯಲ್ಲಿ ಯಾವುದೇ ತರದನ್ನು ಲೋಡ್ ಶೆಡ್ಡಿಂಗ್ ಮಾಡ್ತಾ ಇಲ್ಲ. ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ಬೆಂಗಳೂರಿಗೆ ಆಗ್ತಾ ಇದೆ. ಪ್ರಾಬ್ಲಮ್ಸ್ ಇದೆ. ಹೇಳಿ ಮುರಳಿ ಅವರೇ. ಇವರು ಲೋಡ್ ಶೆಡ್ಡಿಂಗ್ ಎಲ್ಲ ಮೊದಲು ತುಂಬಾ ಸಮಸ್ಯೆ ಇತ್ತು. ಎಕ್ಸ್ಕ್ಲೂಸಿವ್ ನಾವು ಸತತವಾಗಿ ಅದನ್ನೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ಮೇಲೆ ಈಗ ಅಟ್ಲೀಸ್ಟ್ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಇಲ್ಲ. ಏನೋ ಸ್ಟೇಷನ್ ಅಲ್ಲಿ ಏನಾದ್ರು ಒಂದು ಲೇ ಆಫ್ ಆದಾಗ ಯಾವ್ದಾದ್ರು ಮೇಂಟೆನೆನ್ಸ್ ಗೋಸ್ಕರ ಒಂದೊಂದು ದಿನ ಕೊಡ್ತಾರೆ, ಅದನ್ನ ಮೆಸೇಜ್ ಕೊಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಲೋಡ್ ಶೆಡ್ಡಿಂಗ್ ಅಂತ ಪರ್ಟಿಕ್ಯುಲರ್ಲಿ ಏನು ಇಲ್ಲ. ಬಟ್ ನಮ್ಗೆ ಏನ್ ಮಾಡ್ತಾ ಇದಾರೆ ಇವರು, ಈಗ ಮತ್ತೆ ನಮಗೆ ಪ್ರೈಸ್ ಹೈಕ್ ಮಾಡ್ತಾ ಇದಾರೆ. ಅದು ಜಾಸ್ತಿ ಬರ್ಡನ್ ಆಗುತ್ತೆ. ದೇ ಶುಡ್ ನಾಟ್ ಇನ್ಕ್ರೀಸ್ ದಟ್ ಪ್ರೈಸ್ ಹೈಕ್. ಹೈಕ್ ಮಾಡ್ತಾ ಇದ್ರೆ ಮಾಡಬಾರ್ದು ಅಂತ ನಾವು ಕೇಳ್ಕೊತಾ ಇದೀವಿ. ಅದು ನೋಡ್ಬೇಕು, ಮುಂದಿನ ದಿನಗಳಲ್ಲಿ ನಾವು ಘನ ಸರ್ಕಾರಕ್ಕೂ ಒಂದು ರಿಕ್ವೆಸ್ಟ್ ಕಳಿಸಿದೀವಿ ಮಾಡಬಾರ್ದು ಅಂತ. ಈಗ ನಮ್ಗೆ ಇದು ಕೊಡುತ್ತೆ, ಇನ್ನ ಕಾಲ್ ನೋಡ್ತಾ ಇದೀವಿ. ಓಕೆ ಸರ್, ಎಸ್ ಸರ್. ಮುರಳಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಒಂದಷ್ಟು ವಿಚಾರಗಳನ್ನು ಹೇಳಿದ್ರಿ. ಸೊ ಪ್ರೈಸ್ ಹೈಕ್ ಬಗ್ಗೆ ನಾವು ಅವ್ರ ಮುಂದೆ ಇಟ್ಟಿದ್ದೀವಿ, ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಅದನ್ನ ಪರಿಗಣಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಪ್ರಕಾಶ್ ಅವರು ಏನು ಹೇಳ್ತಾ ಇದ್ರು? ಮುರಳೀಧರ್ ಅವರು ಹೇಳಿದ್ರು ಪ್ರೈಸ್ ಹೈಕ್ ಆಗಬಾರದು. ಅದಕ್ಕೆ ನಾನು ಯಾಕೆ ಇದು ಆಗುತ್ತೆ ಅಂದ್ರೆ, ಈ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ, ಅವರು ನೋಡ್ತಾ ಇಲ್ಲ ಹೇಗೆ ಕಾಸ್ಟ್ ಕಡಿಮೆ ಆಗ್ಬಹುದು, ಹೇಗೆ ಟ್ರಾನ್ಸ್ಮಿಷನ್ ಲಾಸ್ ಕಡಿಮೆ ಆಗ್ಬಹುದು. ಡೆಲ್ಲಿ ಸರ್ಕಾರ, ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಸರ್ಕಾರ 7 ವರ್ಷದಿಂದ ರೇಟ್ ಇನ್ಕ್ರೀಸ್ ಮಾಡಿಲ್ಲ. ಅದ್ರ ಜೊತೆ 200 ಯೂನಿಟ್ಸ್ ವರೆಗೂ, 200 ಯೂನಿಟ್ಸ್ ಎಷ್ಟು ಆಗಿರುತ್ತೆ, ಇಲ್ಲಿ ₹1,200 ಬಿಲ್ ಬಂದ್ರೆ ಅದು 0 ಬಿಲ್ ಆಗುತ್ತೆ ಡೆಲ್ಲಿನಲ್ಲಿ. 80% ಆಫ್ ಡೆಲ್ಲಿ ಕನ್ಸ್ಯೂಮರ್ಸ್ ಅವ್ರಿಗೆ 0 ಬಿಲ್ ಬರುತ್ತೆ. ಪ್ರತಿ 7 ವರ್ಷದಿಂದ ನಾವು ಇನ್ಕ್ರೀಸ್ ಮಾಡಿಲ್ಲ. ಅದ್ರ ಜೊತೆ ಬೇರೆ ಯಾರಿಗೆ ಪೇ ಮಾಡಬೇಕಾದ್ರೆ ಇಂಡಸ್ಟ್ರಿಗೆ, ಅದರಲ್ಲಿ ನಾವು ರೇಟ್ ಇನ್ಕ್ರೀಸ್ ಮಾಡಿಲ್ಲ. ಹೇಗೆ ಮಾಡಿದ್ವಿ? ನಮ್ಮ ಪವರ್ ಕಂಪನೀಸ್ ಅಲ್ಲಿ ಡೆಲ್ಲಿನಲ್ಲಿ ಸ್ವಲ್ಪ ಪ್ರಾಫಿಟ್ ನಲ್ಲಿ ಇರ್ತಾರೆ. ದೇ ಆರ್ ಸ್ಟಿಲ್ ಮೇಕಿಂಗ್ ಅ ರೀಸನಬಲ್ ಪ್ರಾಫಿಟ್. ಟ್ರಾನ್ಸ್ಮಿಷನ್ ಲಾಸಸ್ ನಾವು ಕಡಿಮೆ ಮಾಡಿದ್ವಿ. ನಾವು ಎಷ್ಟು ಬಿಲ್ ನಾವು ಮಾಡ್ತೀವಿ ಅಲ್ಲಿ ಕಟ್ತೀವಿ, ಆ ಬಿಲ್ಸ್ ಎಷ್ಟು ಪರ್ಸೆಂಟೇಜ್ ನಮಗೆ ವಾಪಸ್ ಸಿಗ್ತಾರೆ, ಅದ್ರ ಬಗ್ಗೆ ನಾವು ಗಮನಿಸ್ತೀವಿ. ಕರ್ನಾಟಕದಲ್ಲಿ ನೋಡಿದ್ರೆ ನಮ್ಮ ನಾವು ಈ ಕರ್ನಾಟಕ ಪವರ್ ಕಂಪನೀಸ್ ಒಂದು 10%, 15% ಅವರು ಉಡುಪಿ ಪವರ್ ಇಂದ ಖರೀದಿ ಮಾಡ್ತಾ ಇದ್ದಾರೆ. ಇದು ಥರ್ಮಲ್ ಪವರ್. ಯಾರು ಓನರ್ ಉಡುಪಿ ಪವರ್ದು? ಅಡಾನಿ.
ಉಡುಪಿ ಪವರ್ಗೆ 4 rupees 86 paise per unit. It's 2018 ಅಲ್ಲಿ 4 rupees 86 paise ಅವರು ಪವರ್ ರೇಟ್ ಕೊಟ್ಟಿದ್ರು ನಮಗೆ. ಈಗ ಆಲ್ಮೋಸ್ಟ್ 7 rupees ನಾವು ಕೊಡ್ತೀವಿ ಅವ್ರಿಗೆ. 45% ಪ್ರೈಸ್ ಇನ್ಕ್ರೀಸ್ ಈ 2 ವರ್ಷದಲ್ಲಿ. ಯಾಕೆ ಕೊಡ್ತಿದ್ವಿ ಉಡುಪಿ ಪವರ್ಗೆ? ಹೂ ಇಸ್ ದಿ ಓನರ್ ಆಫ್ ಉಡುಪಿ ಪವರ್? ಇಟ್ ಇಸ್ ಅಡಾನಿ. ನಮಗೆ ಈ ತರ ನೋಡಬಹುದು, ವೇರ್ ಇಸ್ ದ ಮನಿ ಗೋಯಿಂಗ್? ನಮ್ಮ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರಿ, ಚಿಕ್ಕ ಇಂಡಸ್ಟ್ರಿ, ಪಿನ್ನಲ್ಲಿ ಎಷ್ಟು ಸಾವಿರ ಚಿಕ್ಕ ಇಂಡಸ್ಟ್ರೀಸ್ ದೇ ಆರ್ ಡೈಯಿಂಗ್ ಬಿಕಾಸ್ ಆಫ್ ಕೋವಿಡ್. ಅವ್ರಿಗೆ ಹೇಗೆ ಸರ್ವೈವ್ ಮಾಡಬಹುದು ಅದೊಂದು ದೊಡ್ಡ ಪ್ರಶ್ನೆ. ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಆರ್ ಹ್ಯಾವಿಂಗ್ ಟ್ರಬಲ್, ರೈತರಿಗೆ ಪ್ರಾಬ್ಲಮ್ಸ್ ಇದೆ. ಆದರೆ ನಮ್ಮ ಸರ್ಕಾರ ಏನ್ ಮಾಡ್ತಾರೆ, ರೇಟ್ ಇನ್ಕ್ರೀಸ್ ಮಾಡ್ತಾರೆ ಮತ್ತು ಬಿಗ್ ಇಂಡಸ್ಟ್ರೀಸ್ಗೆ, ಅದಾನಿ ತರ ಇಂಡಸ್ಟ್ರೀಸ್ಗೆ ಇನ್ನೂ ಪ್ರಾಫಿಟಬಲ್ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಈ ಉಷ್ಣ ವಿದ್ಯುತ್ ಸ್ಥಾವರಗಳು ಸಾಮರ್ಥ್ಯಕ್ಕಿಂತ ಕಡಿಮೆ ಉತ್ಪಾದನೆಯನ್ನ ಮಾಡ್ತಾ ಇವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನೋಡಿ, ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ವಿದ್ಯುತ್ ಅನ್ನ ನಾವೆಲ್ಲರೂ ಕೂಡ ಉಪಯೋಗಿಸ್ತೀವಿ, ಅದೆಲ್ಲರಿಗೂ ಕೂಡ ಗೊತ್ತಿರೋದೇ. ಬೇಡಿಕೆ ಜಾಸ್ತಿ ಆಗುತ್ತೆ. ಆದ್ರೆ ಈ ಬೇಡಿಕೆ ಏನ್ ಸಡನ್ ಆಗಿ ಈ ವರ್ಷ ಬಂದಿದ್ದಲ್ಲ, ಪ್ರತಿ ಬಾರಿ ಬೇಸಿಗೆ ಬಂದಾಗ್ಲೂ ಕೂಡ ವಿದ್ಯುತ್ ಹೆಚ್ಚಿನದಾಗಿ ಬೇಕಾಗತ್ತೆ, ಬಳಕೆ ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಿರತ್ತೆ. ಅದರ ಪ್ರಕಾರವಾಗಿ ಅದರ ಒಂದು ಅಂದ್ರೆ ಏನು ಅಂತಂದ್ರೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಆದ್ರೆ ಉತ್ಪಾದನೆನೂ ಕೂಡ ಕಡಿಮೆ ಆಗ್ತಾ ಇದೆ, ಸಾಮಾನ್ಯಕ್ಕಿಂತಲೂ ಕೂಡ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಗಮನ ಹರಿಸಬೇಕಾಗತ್ತೆ. ಈಗ ನೋಡ್ತೀವಿ, ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚು ವಿದ್ಯುತ್ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಫ್ಯಾನ್ ಆನ್ ಅಲ್ಲೇ ಇರಬೇಕು, ಎಸಿಗಳನ್ನು ಬಳಸ್ತಿರ್ತಾರೆ, ಕೂಲರ್ ಬಳಸ್ತಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ವಿದ್ಯುತ್ ಅನ್ನ ಉಪಯೋಗಿಸೋರು ಕೂಡ ನೋಡುತ್ತೀವಿ. ಹಾಗಾಗಿ ಹೆಚ್ಚು ವಿದ್ಯುತ್ ಬೇಕಾದಂತಹ ಸಂದರ್ಭದಲ್ಲೇ ನಮಗೆ ಸಿಗಲ್ಲ ಅಂತ ಅಂದಾಗ ಸಮಸ್ಯೆಗಳು ನಿಜಕ್ಕೂ ಆಗೇ ಆಗತ್ತೆ. ಅದರಲ್ಲೂ ಈ ಬಿಸಿಲಿನ ಧಾಗೆ ಏಪ್ರಿಲ್ ತಿಂಗಳಿಗೆ ಬರಬೇಕಾದಂತಹ ಬಿಸಿಲು, ಆ ಮಟ್ಟದ ಬಿಸಿಲು ಈಗ ಮಾರ್ಚ್ಗೆ ಬಂದ್ಬಿಟ್ಟಿದೆ. ಈಗ ಆಲ್ರೆಡಿ ಆ ವರದಿಗಳು ಕೂಡ ಅನೇಕ ವಿಶ್ಲೇಷಣೆಗಳನ್ನ ಮಾಡಿವೆ. ಹೆಚ್ಚಿನ ಧಾಗೆ ಈ ಬಾರಿ ಉಂಟಾಗತ್ತೆ, ಎಷ್ಟೋ ಕಡೆಗಳಲ್ಲಿ ಮಳೆಯ ಅಭಾವ ಉಂಟಾಗಿರೋದ್ರಿಂದ ಅಂತ. ಸೊ ಹೇಗೆ ಬೇಸಿಗೆ ಕಾಲದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗತ್ತೆ ಅಂತ? ಪರೀಕ್ಷೆಗಳ ಸಮಯ ಅಂತಾನೆ ಹೇಳ್ಬೋದು. ಪರೀಕ್ಷೆಗಳ ಸಮಯ ಅಂದ್ರೆ ಮಕ್ಕಳು ಹೆಚ್ಚಾಗಿ ಓದ್ಬೇಕಾಗತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮಲ್ಲೂ ಅವರು ಓದ್ತಾ ಇರ್ತಾರೆ. ಲೈಟ್ಸ್ ಅವಶ್ಯಕತೆ ಇರುತ್ತೆ, ಫ್ಯಾನ್ ಅವಶ್ಯಕತೆ ಇರುತ್ತೆ. ಮತ್ತೆ ಸಮ್ಮರ್ ಇರೋದ್ರಿಂದ ನಾವೆಲ್ಲರೂ ಈ ತರ ಕೂಲರ್ಸ್ ಆಗ್ಲಿ, ಫ್ಯಾನ್ಸ್ ಆಗ್ಲಿ ಬಳಕೆ ಮಾಡ್ತೀವಿ. ಯಾಕಂದ್ರೆ ನಾವಿರೋದು ಬೆಂಗಳೂರಿನಂತ ಮಹಾನಗರದಲ್ಲಿ ಇರ್ಬೇಕಾದಾಗ ಇಲ್ಲಿ ಏನದು ಎಲ್ಲೋ ಕೆಲವು ಏರಿಯಾಗಳಲ್ಲಿ ಮಾತ್ರ ಅಷ್ಟೇ ಈ ಮರಗಳು ಈ ತರ ಎಲ್ಲ ಚೆನ್ನಾಗಿರುತ್ತೆ. ಇಂತ ಇದ್ರಲ್ಲಿ ಏನದು ಕಾಂಕ್ರೀಟ್ ಕಾಡ್ ಅಂತಾನೆ ಹೇಳ್ಬೋದು ಬೆಂಗಳೂರು. ಫ್ಯಾನ್ ಅಂತೂ ತೀರಾ ಅತ್ಯವಶ್ಯಕ ಇಂತ ಒಂದು ಬೆಂಗಳೂರು ಏರಿಯಾದಲ್ಲಿ. ಅಂದ್ರೆ ಇತ್ತೀಚಿನ ಇದ್ರಲ್ಲಿ, ಯಾಕಂದ್ರೆ ಮರಗಳು ಮೊದ್ಲಿತ್ತು, ಈಗ ಆ ಮಟ್ಟದಲ್ಲಿ ಇಲ್ಲ. ಅದು ಒಂದು ಕಾರಣ. ಬೇಸಿಗೆಯ ಧಗೆ ತುಂಬಾ ಇದೆ. 3 ಹೊತ್ತು ಫ್ಯಾನ್ ಅಂತೂ ಅತ್ಯವಶ್ಯಕ ಇದ್ದೇ ಇರುತ್ತೆ. ಮತ್ತೆ ಈಗ ತಾನೇ ಇನ್ನೊಬ್ರು ಹೇಳಿದಾಗೆ, ಮೇಡಮ್ ಈಗ ಅವ್ರು ಹೇಳಿದ್ರು ಒಂದು ಏನದು ದರ ಹೆಚ್ಚು ಮಾಡೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಇದನ್ನ ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ. ಆದ್ರೆ ಡೊಮೆಸ್ಟಿಕ್ ಪರ್ಪಸ್ ಅಲ್ಲಿ ಈಗಾಗಲೇ 2 ತಿಂಗಳ ಹಿಂದೆ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ದೆಲ್ಲ. ಹೌದು, ನಾವು ಇದುವರೆಗೂ ಇದು ಈ ತಿಂಗಳು ಬಂದ್ರೆ ನಮ್ದು 3ನೇ ತಿಂಗಳು ಇದು ಜಾಸ್ತಿ ಕಟ್ತಾ ಇದೀವಿ. ನಾವು ನಿಜ ಕಟ್ತಾ ಇದೀವಿ, ಹೆಚ್ಚಾಗಿದೆ ಹೆಚ್ಚಾಗಿದೆ. ಇದು 2 ತಿಂಗಳು ಆಗೋಗಿದೆ. ಇದು ಹೆಚ್ಚಾಗಿ ಇದು ನನಗೊಂದು ಆಶ್ಚರ್ಯ ಅಂದ್ರೆ, ಯಾವಾಗ್ಲೇ ಆಗ್ಲಿ ಹೆಚ್ಚು ಮಾಡುವಾಗ ಮೊದ್ಲೇ ಅದನ್ನೆಲ್ಲ ಪರಿಷ್ಕೃತ ದರ ಅಂತ ಮಾಡಿ ಒಂದು ಚರ್ಚೆ ಆಗಿ ಡಿಸ್ಕಷನ್ ಆಗಿ ಒಂದು ಬರೋದು ವಾಡಿಕೆ ಇತ್ತು. ಆದ್ರೆ ಈ ಬಾರಿ ನಮಗ್ ಗೊತ್ತೇ ಆಗ್ಲಿಲ್ಲ, ಏನಿದು ಹೆಚ್ಚು ಬರ್ತಾ ಇದೆಯಲ್ಲ ಅಂತ ಎಲ್ಲ ನೋಡಿದ್ಮೇಲೆ ಕೇಳಿದ್ಮೇಲೆ ಗೊತ್ತಾಯ್ತು ಅಷ್ಟೇ ನಮ್ಗೆ. ಈ ತರ ನಮ್ಗೆ ಇನ್ಫಾರ್ಮೇಶನ್ ಇಲ್ದೇನೆ ಹೆಚ್ಚಾಗ್ತಿದೆ ಈಗ. ಆಮೇಲೆ ಇದು ಬೆಸ್ಕಾಂ ಅಂತ ಬಂದಾಗ ಇದು ಪ್ರೈವೇಟೈಸೇಷನ್ ಕೆಲವೊಂದು ಹಂತದಲ್ಲಿ ಆಗಿದೆ ಅಂತ. ಅದೇ ಈಗ ಪ್ರೈವೇಟೈಸೇಷನ್ ಮಾಡ್ಬೇಕು ಅಂತ ಮುಂದಾಗ್ತಾ ಇರೋ ಕಾರಣಕ್ಕೇನೆ ಈಗ ಆಲ್ರೆಡಿ ಮುಷ್ಕರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದೇ 28 ಮತ್ತು 29ನೇ ತಾರೀಕು ಇಲ್ಲಿ ಕೆಲಸ ಮಾಡುವಂತಹ ಎಲ್ಲ ನೌಕರರು ಕೂಡ ಈಗಾಗಲೇ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಬೇಡ ನಮಗೆ ಪ್ರೈವೇಟೈಸೇಷನ್ ಅಂತ ಹೇಳಿ. ಅಂದ್ರೆ ಈಗಲೇ ಇಷ್ಟು ದುಡ್ಡು ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಪ್ರೈವೇಟೈಸೇಷನ್ ಆದ್ರೆ ಇನ್ನು ಎಷ್ಟು ದರ ಹೆಚ್ಚಳ ಆಗುತ್ತೆ ಅನ್ನುವಂತಹ ಊಹೆ ಕೂಡ ಇಲ್ಲ. ಗಂಗಾಧರ್ ಅವ್ರು ಏನ್ ಹೇಳ್ತೀರಿ? ಖಂಡಿತ. ಈಗ ಮೇಡಮ್ ಹೇಳಿದ ಪಾಯಿಂಟ್ಗೆ ನಾನು ಉತ್ತರವಾಗಿ ಏನ್ ದರ ಹೆಚ್ಚಳದ ಭೂತವನ್ನ ಮುಂದೆ ಬಿಡ್ತಾರೆ ಅಂದ್ರೆ, ಕಾರಣ ಮುಂದೆ ಆಗಬಹುದಾದಂತ ಅಡೆತಡೆಗಳಿಗನ್ನ ಅವ್ರು ನಿವಾರಿಸಿಕೊಳ್ಳೋದಕ್ಕೆ ಈ ರೀತಿಯಾದಂತಹ ಭೂತಗಳನ್ನ ಬಿಡ್ತಾರೆ. ಕಾರಣ ಇಷ್ಟೇ, ಮುಂದೆ ಈಗ ಪವರ್ ಕಟ್ ಆಗುತ್ತೆ, ಅದನ್ನ ಶೆಡ್ಯೂಲ್ ಮಾಡ್ತಾರೆ. ಈಗಾಗಲೇ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದೀವಿ, ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಅಂತ ಟೆಂಪರರಿ ಆದಂತಹ ಪವರ್ ಕಟ್ ಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಶೆಡ್ಯೂಲ್ ಆಗುತ್ತೆ. ಆ ಶೆಡ್ಯೂಲ್ ಆದಾಗ ಜನಸಾಮಾನ್ಯರು ಧ್ವನಿ ಎತ್ತದಿರಲಿ ಅನ್ನೋ ಕಾರಣಕ್ಕೆ ನಿಮಗೆ ಹೆಚ್ಚಳ ಮಾಡೋದಕ್ಕೆ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭೂತವನ್ನು ಬಿಡುವಂತದ್ದು. ಇನ್ನೊಂದು ವಿಚಾರ ನಮ್ಮ ಸ್ನೇಹಿತರು ಹೇಳುವಾಗ ನನಗೆ ನೆನಪು ಬಂದಿದ್ದು, ಈಗ ಒಂದು
ಸರ್ಕಾರಿ ವ್ಯವಸ್ಥೆಗಳಲ್ಲಿ ಈ KPTCL ಇಂದ ವಿದ್ಯುತ್ತನ್ನು ಖರೀದಿಸುವಂತಹ ಬಳಸುವಂತಹ ಬೇರೆ ಬೇರೆ ವಿಭಾಗಗಳು ಅಂದ್ರೆ ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ವಿಭಾಗಗಳು ಹಣಕಾಸನ್ನ ಸರಿಯಾಗಿ ಕೊಡದೇ ಇರುವಂತದ್ದು ಕೂಡ ಈ ಒಂದು ಕೊರತೆಗೆ ಕಾರಣ ಆಗುತ್ತೆ. ಅವರ ಹಣಕಾಸು ನಿರ್ವಹಣೆಯನ್ನು ಸೋಲ್ತಾರೆ. ಅದು ಸರ್ಕಾರ, ನಾನು ಇದು ಸರ್ಕಾರದ್ದೇ ಅದು ಸರ್ಕಾರದ್ದೇ ಅಂತ ಅದು ಪೆಂಡಿಂಗ್ ಇಟ್ಟು ಇವರು ನಮ್ಮ ಬೇಕಾದ ಥರ್ಮಲ್ ವಿದ್ಯುತ್ ಘಟಕಕ್ಕೆ ಬೇಕಾದಂತಹ ಕಲ್ಲುದನ್ನು ಕೊಳ್ಳೋದಕ್ಕೆ ಅವರಲ್ಲಿ ಹಣಕಾಸಿನ ಕೊರತೆ ಕಾಣುತ್ತೆ. ಅದನ್ನ ಪೇಪರ್ ಅಲ್ಲೇ ಉಳಿದೋಗಿರುತ್ತೆ. ಅದು ಏನೋ ಪ್ರೈವೇಟ್ ಅವ್ರು ಬಂದು ತಪಟೆ ಬರೆದು 10 ಕೋಟಿ ಕೊಡೋದಕ್ಕೆ ತಪಟೆ ಬರೆದ್ಬಿಟ್ಟು 2 ಲಕ್ಷ ತಗೊಂಡ್ ಬಂದ್ಬಿಡ್ತಾರೆ. ಅದೊಂದು ತಮಾಷೆಯಾಗಿ ನಾವು ಕಾಣ್ತಾ ಇರ್ತೀವಿ, ಎಲ್ಲದನ್ನು ಟಿವಿಯಲ್ಲಿ ಬರುತ್ತದು. ಆದರೆ ಸರ್ಕಾರಿ ಏನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ತಮಟೆನೂ ಬಡಿಯೋದಿಲ್ಲ, ಅವ್ರ ದುಡ್ಡನ್ನು ಹಾಗೆ ಬಿಟ್ಟುಬಿಡುವಂತಹ ಬಹುತೇಕ ಮಾಫ್ ಮಾಡುವಂತಹ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಇದು ಕೂಡ ನಮ್ಮ ಜನಸಾಮಾನ್ಯರ ಮೇಲೆ ಹೊರೆ ಆಗುವಂತ ವಿಚಾರ. ಈಗ ಪೊಲೀಸ್ ಇಲಾಖೆ ಬೇಕಾದಷ್ಟು ಕನ್ಸ್ಯೂಮ್ ಮಾಡುತ್ತೆ, ಶಿಕ್ಷಣ ಇಲಾಖೆ ಕನ್ಸ್ಯೂಮ್ ಮಾಡುತ್ತೆ, ಆರೋಗ್ಯ ಇಲಾಖೆ ಕನ್ಸ್ಯೂಮ್ ಮಾಡುತ್ತೆ. ಅಂತಹ ಕನ್ಸ್ಯೂಮರ್ಸು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕಟ್ಟದೇ ಇರುವಂತದ್ದು, ಅಲ್ಲೂ ಕೂಡ ಭ್ರಷ್ಟಾಚಾರ. ಸೊ ಈ ಭ್ರಷ್ಟಾಚಾರ, ಸಾಮಾಜಿಕ ನ್ಯಾಯಕ್ಕೆ ಭ್ರಷ್ಟಾಚಾರವೇ ಮೂಲ ಕಾರಣ ಒಂದು. ಇನ್ನೊಂದು, ನಾವು KRS ಪಕ್ಷದಲ್ಲಿ ಒಂದಷ್ಟು ಪ್ರಣಾಳಿಕೆಗಳಲ್ಲಿ ನಾವು ಹೇಳಿದ್ದೇವೆ ನೋಡಿ, ನಮ್ಗೆ ಬಹುದೊಡ್ಡವಾದಂತಹ ಒಂದು ಸೋಲಾರ್ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಅವರು ಯೋಜನಾ ರೂಪದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಯಾವುದೋ ಒಂದು ಕಡೆಗೆ ಅದನ್ನು ಸೋಲಾರ್ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡಿ ಅದರಿಂದ ಹಣ ಮಾಡುವ ಒಂದು ದಳ್ಳಾಳಿಯಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದಕ್ಕಿಂತ ಬದಲಾಗಿ ನಾವು ಒಂದಷ್ಟು ಯೋಜನೆ, KRS ಪಕ್ಷದ ಒಂದಷ್ಟು ಯೋಜನೆ ಮಾಡಿದ್ದೀವಿ. ಹೇಗೆ ಆಯಾ ಊರಿನಲ್ಲಿ, ಆಯಾ ಪಂಚಾಯತಿ ಲಿಮಿಟ್ನಲ್ಲಿ ಇರುವಂತಹ ಕೆರೆಗಳಲ್ಲಿ ಸೋಲಾರ್ ವಿದ್ಯುತ್ ಅನ್ನು ಸ್ಥಾಪಿಸುವ ಮೂಲಕ ಅಲ್ಲಿ ಸ್ವಾವಲಂಬನೆಯನ್ನು ಸ್ಥಾಪಿಸಬಹುದು. ಇದು ಬಹಳ ದೊಡ್ಡ ಖರ್ಚಿನ ಬಾಬತ್ತಲ್ಲ. ಸ್ಥಳೀಯ ಜನರಿಗೆ ಉದ್ಯೋಗವೂ ದೊರಕುತ್ತೆ, ಸ್ಥಳೀಯ ರೈತರಿಗೆ ಬೇಕಾದಷ್ಟು ವಿದ್ಯುತ್ ದೊರಕುತ್ತೆ. ಅಂತಹ ಯೋಜನೆಗಳನ್ನ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಇಂತಹ ಯೋಜನೆಗಳನ್ನ ನೀವು ಕ್ರಿಯಾ ಯೋಜನೆಗಳಲ್ಲಿ ಸೇರಿಸ್ಕೋಬಹುದು ಅಂತ. ಒಂದೊಂದು ಪಂಚಾಯತಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆಯುತ್ತೆ, ಅವ್ಯವಹಾರ ಕೂಡ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ದೀರ್ಘಗಾಮಿ ಯೋಜನೆಗಳು ಫಲಪ್ರದವಾದರೆ ಆಯಾ ಜಾಗದಲ್ಲಿ ಆ ಪಂಚಾಯತಿ ಲಿಮಿಟ್ ನಲ್ಲಿ ಬಳಸುವಂತಹ ಎಲ್ಲ ವಿದ್ಯುತ್ತನ್ನ ಅಲ್ಲಿ ನಿವಾರಿಸ್ಕೋಬಹುದು, ಸಮಸ್ಯೆಗಳು ನಿವಾರಿಸ್ಕೋಬಹುದು. ಅಲ್ಲಿನ ಇವರಿಗೆ ಏನಂದ್ರೆ ವಿದ್ಯಾವಂತ ಯುವಕರಿಗೆ ಕೆಲಸ ಕಾರ್ಯಗಳನ್ನು ಕೊಡಬಹುದು. ಒಂದೇ ಒಂದು ಕೆಲಸದಿಂದಾಗಿ, ಒಂದೇ ಒಂದು ಯೋಜನೆಯಿಂದಾಗಿ ಬೇಕಾದಷ್ಟು ಸಫಲತೆ ಇದೆ ಅನ್ನೋದನ್ನು ನಾವು ತೋರಿಸಿದ್ದೀವಿ. ಸೊ ಇದನ್ನ ಪ್ರತಿಪಾದಿಸ್ತಾ ಇದ್ದೀವಿ. KRS ಪಕ್ಷದ ಪ್ರಣಾಳಿಕೆಯಲ್ಲಿ ಮೊದಲನೇದಾಗಿ ಅದಿದೆ. ಆಯಾ ಜಾಗದಲ್ಲಿ ಒಂದೊಂದು ಬೆಳೆಗಳ ಮೌಲ್ಯವರ್ಧನೆ ಮಾಡುವಂಥದ್ದು, ಮತ್ತೆ ಇರುವಂತಹ ಕೆರೆಗಳ ಮೇಲೆ ಸೋಲಾರ್ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸುವಂಥದ್ದು. ಅದರಿಂದ 2 ಲಾಭ: ವಿದ್ಯುತ್ ಉತ್ಪಾದನೆ ಆಗುತ್ತೆ, ರೈತರಿಗೆ ಉಪಯೋಗ ಆಗುತ್ತೆ, ಅಲ್ಲಿರುವಂತಹ ಏನು ನಿರುದ್ಯೋಗಿ ಪದವೀಧರರಿಗೆ ಕೆಲಸ ಸಿಗುತ್ತೆ. ಮತ್ತೆ ಅದೂ ಅಲ್ಲದೆ ಆ ಕೆರೆಯ ನೀರು ತಕ್ಷಣ ಎವಾಪರೇಟ್ ಆಗುವಂತೆ ಆಗದೆ ಇನ್ನಷ್ಟು ಕಾಲ ಅಂತರ್ಜಲ ಮಟ್ಟವೂ ಕೂಡ ವೃದ್ಧಿಯಾಗುತ್ತೆ. ಸೊ ಇಂತಹ ಯೋಜನೆಗಳನ್ನ ಸರ್ಕಾರ ಕೇವಲವಾಗಿ ಕಾಣುತ್ತೆ, ಅದನ್ನ ಕಸದ ಬುಟ್ಟಿಗೆ ಎಸ್ದು ಬಿಡುತ್ತೆ. ದೀರ್ಘಗಾಮಿ ಯೋಜನೆಗಳ ಒಂದು ವಿಚಾರಗಳೇ ಸರ್ಕಾರದಲ್ಲಿ ಇಲ್ಲ. ಸೋಲಾರ್ ವಿದ್ಯುತ್ ಬಗ್ಗೆ ನನ್ನದು ಕೇಸ್ ಇದೆ. ಮಾರ್ಚ್ 2020, 2 years, 2 ವರ್ಷ ಹಿಂದೆ ಅವರು ಒಂದು ಸ್ಕೀಮ್ ಅನೌನ್ಸ್ ಮಾಡಿದ್ರು. ಬೆಸ್ಕಾಂ ನಿಮಗೆ ಮನೆಯಲ್ಲಿ ನಿಮಗೆ ಸೋಲಾರ್ ಎನರ್ಜಿ ನೀವು ಮಾಡಿದ್ರೆ ನಾವು ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ ಮತ್ತು ಅದಕ್ಕೆ ನಮ್ಮ ಸಬ್ಸಿಡಿ ಕೊಡ್ತೀವಿ. ಅದಕ್ಕೆ ನಾನು ಅಪ್ಲೈ ಮಾಡಿದೆ, ಸುಮಾರು ಜನ ಅಪ್ಲೈ ಮಾಡಿದೆ. ಅದು ಮಾರ್ಚ್ 2020, 2 ವರ್ಷ ಆಯಿತು. ಅವರಿಂದ ನಾವು ಏನು ಕೇಳಲಿಲ್ಲ, ಹೇಳಲಿಲ್ಲ, ಏನೂ ಇಲ್ಲ, ನೋ ರೆಸ್ಪಾನ್ಸ್. ಇದು ಯಾಕೆ ನಮಗೆ ಇಲ್ಲಿ ಈ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಇಲ್ಲ, ಯಾಕೆ ಏನು ಪ್ರೋಗ್ರೆಸ್ ಇಲ್ಲ? ಅವರು ಸ್ಕೀಮ್ ಅನೌನ್ಸ್ ಮಾಡ್ತಾರೆ, ಅದು ಒಂದು ವಾರದಲ್ಲಿ ನಿಮಗೆ ಅಪ್ಲೈ ಮಾಡಬೇಕು. ಯಾಕೆ ಒಂದು ವಾರದಲ್ಲಿ ಯಾಕೆ ಗೊತ್ತಿಲ್ಲ. ಒಂದು ವಾರದಲ್ಲಿ ಆ ಸ್ಕೀಮ್ ಮುಗಿಸುತ್ತೆ. ಹೂ ನೋಸ್ ಹೂ ಇಸ್ ಅಪ್ಲೈಡ್ ಫಾರ್ ದಟ್. ಆದ್ಮೇಲೆ ಏನು ಇನ್ಫಾರ್ಮೇಶನ್, ಏನು ಮಾಹಿತಿ ಇಲ್ಲ. ವಿ ಆರ್ ಇನ್ ದ ಡಾರ್ಕ್. ಸೊ ಈ ತರ ನಮಗೆ ಅದು ಈ ತರ ಸರ್ಕಾರ ಈ ತರ ಮಾಡಿದ್ರೆ ಹೌ ವಿಲ್ ವಿ ಗ್ರೋ? ನೀವು ಹೇಳಿದ್ರೆ ನಿಜ, ಬೇಡಿಕೆ ಇನ್ಕ್ರೀಸ್ ಆಗ್ತಾ ಇದೆ, ಹೆಚ್ಚು ಆಗ್ತಾ ಇದೆ. ಡಿಮಾಂಡ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಈವನ್ ಮೋರ್. ಇಂಡಸ್ಟ್ರಿಗೆ, ರೈತರಿಗೆ, ಕನ್ಸ್ಯೂಮರ್ಸ್ಗೆ ವಾಣಿ ಹೇಳುವಾಗ ಫಾರ್ ಸಿಂಪಲ್ ಥಿಂಗ್ಸ್ ಲೈಕ್ ಸ್ಟಡಿಂಗ್ ಫಾರ್ ಅನ್ ಎಕ್ಸಾಮ್, ಅವ್ರಿಗೆ ಈಗ ಕತ್ಲಲ್ಲಿ ಮಾಡಬೇಕು. ನಾನು ಮುಂಚೆ ಕ್ಯಾಂಡಲ್ ಲೈಟ್ ನಿನ್ನಲ್ಲಿ ಓದಿದ್ದೆ, ಬಟ್ ದ್ಯಾಟ್ ವಾಸ್ 30-40 years ago. ಈಗ 2022 ಇಸ್ವಿದಲ್ಲಿ ಬ್ಯಾಂಗ್ಳೂರ್ ಇಸ್ ಸ್ಮಾರ್ಟ್ ಸಿಟಿ, ಬ್ಯಾಂಗ್ಳೂರ್ ಇಸ್ ಐ ಟಿ ಸಿಟಿ, ಬ್ಯಾಂಗ್ಳೂರ್ ಇಸ್ ಸ್ಮಾರ್ಟ್ ಸಿಟಿ. ಅದು ಎಲ್ಲ ಅವರು ಹೇಳ್ತಾರೆ. ಬೇಸಿಕ್ ಸರ್ವಿಸಸ್ ಅವ್ರಿಗೆ ಕೊಡಕ್ಕೆ ಆಗಿಲ್ಲ. ಬೇಸಿಕ್ ಸರ್ವಿಸಸ್ ದೇ ಕಾಂಟ್ ಗಿವ್. ಆ ಥರ ಆಗದೆ ವಾಟ್ ಈಸ್ ದಿಸ್ ಕಂಟ್ರಿ ಆಲ್ ಅಬೌಟ್, ವಾಟ್ ಇಸ್ ದಿಸ್ ಸ್ಟೇಟ್ ಆಲ್ ಅಬೌಟ್? ಸರ್ಕಾರಕ್ಕೆ ಇದು ಜವಾಬ್ ಕೊಡಲೇಬೇಕು. ಆ್ಯಂಡ್ ದೇ ಹ್ಯಾವ್ ಟು ಡೂ ಇಟ್ ಫಾಸ್ಟ್. ನಾವು ಡೆಲ್ಲಿನಲ್ಲಿ ಎಷ್ಟು ಬೇಗ ನಾವು ಮಾಡಿದ್ವಿ ಚೇಂಜಸ್.
ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಮಗೆ ಅವರು ವೋಟ್ ಕೊಟ್ಟಿದ್ವಿ ಸೆಕೆಂಡ್ ಥರ್ಡ್ ಟೈಮ್. ಇದು ಬೇಗ ಮಾಡಬಹುದು. ವಿ ಕ್ಯಾನ್ ಡೂ ಇಟ್ ಫಾಸ್ಟ್. ಚೇಂಜಸ್ ಕ್ಯಾನ್ ಹ್ಯಾಪನ್ ಫಾಸ್ಟ್ ಆ್ಯಂಡ್ ಪೀಪಲ್ ಆರ್ ಅಕಾಮಡೇಟಿಂಗ್. ಭ್ರಷ್ಟಾಚಾರ ಮುಗಿಸ್ಬೇಕು. ಪಾಲಿಟಿಕ್ಸ್ ಹ್ಯಾಸ್ ಟು ಚೇಂಜ್ ಇನ್ ದಿಸ್ ಸ್ಟೇಟ್. ಆ ಥರ ಆಗಬೇಕು. ಹೌದು, ಎಕ್ಸಾಕ್ಟ್ಲಿ. ಎಸ್, ವಾಣಿ ಅವರೇ, ನಾವು ಸಡನ್ ಆಗಿ ಕರೆಂಟ್ ತೆಗೆದು ಬಿಡ್ತಾರೆ, ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಮಾತಾಡ್ತಾ ಇದ್ದೀವಿ. ಆದ್ರೆ ನೋಡಿ, ಸರ್ಕಾರದಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಅಂಶಗಳು ಇರುತ್ತೆ. ಬಟ್ ಅದನ್ನ ಗಮನ ಹರಿಸ್ಬೇಕು. ಹೆಣ್ಣುಮಕ್ಕಳ ಸಮಸ್ಯೆ ಏನಾಗುತ್ತೆ, ಮನೇಲಿರೋರ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಕರೆಂಟ್ ಇಲ್ಲ ಅಂತಂದ್ರೆ ಒಂಥರ ಕರೆಂಟ್ ಬರೋವರೆಗೂ ಕೂಡ ಸಮಾಧಾನ ಇರಲ್ಲ. ಒಂದ್ ಕಡೆ ಅಡಿಗೆ ಮಾಡೋದು, ಮಿಕ್ಸಿಯಿಂದ ಹಿಡಿದು ಫ್ಯಾನ್ ಇಂದ ಹಿಡಿದು ಟಿವಿಯಿಂದ ಹಿಡಿದು, ಅದ್ರ ಜೊತೆಗೆ ಟಿವಿಯಲ್ಲಿ ಆನ್ಲೈನ್ ಶಿಕ್ಷಣಕ್ಕೂ ಕೂಡ ಈಗ ಆಲ್ರೆಡಿ ಮಕ್ಕಳು ಕಲಿತಾ ಇರ್ತಾರೆ, ನೋಡ್ಕೊಳ್ತಾ ಇರ್ತಾರೆ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅದ್ರ ಜೊತೆಗೆ ಪ್ರತಿಯೊಂದು ಕೂಡ ಈಗ ನಾವು ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ನ ಹೆಚ್ಚು ಈಗ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸ್ಕೂಟರ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು. ಆದ್ರೆ ಈ ವಿದ್ಯುತ್ ಕ್ಷಾಮನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಒಂದು. ಈಗ ಬೇಸಿಗೆ ಸಂದರ್ಭದಲ್ಲಿ ಮನೆಗಳಲ್ಲಿನ ಅಂದ್ರೆ ಹೆಚ್ಚು ವಿದ್ಯುತ್ತನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಲಾಗತ್ತೆ ಅಂತ ನೀವು ಹೇಳ್ತೀರಿ ಅಂತ? ಮೇಡಮ್, ಇದು ಈಗ ನೀವೇ ಹೇಳ್ದಂಗೆ ಈಗ ಇದು ಪ್ಯಾಂಡಮಿಕ್ ಇತ್ತು 2 ವರ್ಷ. ಈಗ IT ಸೆಕ್ಟರ್ನವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಈಗ ಮನೇಲಿ ಯಾರಾದ್ರೂ ಒಬ್ಬ ಸದಸ್ಯರು ವರ್ಕ್ ಫ್ರಮ್ ಹೋಮ್ ಇದ್ದೇ ಇರುತ್ತೆ. ನಿಜ. ಈಗ ನಾವು ಹೊರಗೆ ಹೋಗಲ್ಲ, ನಾವು ಗೃಹಿಣಿಯಾಗಿ ಮನೇಲಿ ಇರ್ತೀವಿ ಅಂದ್ರೆ ಯಾರಾದ್ರೂ ಬೇರೆ ಸದಸ್ಯರಂತೂ ವರ್ಕ್ ಫ್ರಮ್ ಹೋಮ್ ಇದ್ದೇ ಇದೆ. ನಿಜ. ಮತ್ತೆ ಮಕ್ಕಳದು ಏನದು ಆನ್ಲೈನ್ ಶಿಕ್ಷಣನೂ ಇದೆ. ಪ್ರತಿಯೊಂದು ಈಗ ಪ್ಯಾಂಡಮಿಕ್ ಇಂದ ಇನ್ನು ನಾವು ಪರಿಪೂರ್ಣವಾಗಿ ನಾವು ಏನದು ಹೊರಗಡೆ ಆಫ್ಲೈನ್ ಇನ್ನು ಬಂದಿಲ್ಲ. ಅದು ನಿಧಾನವಾಗಿ ಹೊಂದ್ಕೋತಾ ಇದೀವಿ ಆಫ್ಲೈನ್ಗೆ. ಬಟ್ ಎಲ್ಲವೂ ಈಗ ಆನ್ಲೈನ್ ಶಿಕ್ಷಣನೇ ಇನ್ನೂ ಇದಾಗ್ತಿದೆ. ಇವತ್ತು ನನ್ ಮಗಳದು ಏನದು ಆನ್ಲೈನ್ ಎಕ್ಸಾಮೇ ಇತ್ತು, ಕೊನೆ ದಿನ ಈ ದಿನ. ಈ ತರ ಎಲ್ಲ ಇರ್ಬೇಕಾದಾಗ ನಾವು ಪರಿಪೂರ್ಣವಾಗಿ ವಿದ್ಯುತ್ ಮೇಲೆ ಅವಲಂಬಿತರಾಗ್ಬಿಟ್ಟಿದೀವಿ. ನಾವು ಎಲ್ಲಾ ರೀತಿ ಸಮಸ್ಯೆ ಆಗುತ್ತೆ. ಇದು 1/4 ಗಂಟೆ ಇಲ್ಲ, 1 ಅವರ್ ಇಲ್ಲ, ಅದು ಬೇರೆ ಪ್ರಶ್ನೆ. 5 ನಿಮಿಷ ಇಲ್ಲ ಅಂದ್ರೂ ಭಾರಿ ಕಷ್ಟ ಆಗತ್ತೆ. ಪ್ರತಿಯೊಬ್ಬರಿಗೂ ಇದು ಸಮಸ್ಯೆನೆ. ಈಗ ಮತ್ತೊಬ್ರು ಮಾತಾಡಿದ್ ನಾನು ಕೇಳಿದೆ, ಡಿಮ್ಯಾಂಡ್ ಇದೆ. ಈಗ ಇಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಎಷ್ಟು ಪ್ರೊಡಕ್ಷನ್ ಎಷ್ಟಿರ್ಬೇಕು ಅನ್ನೋದು ಒಂದು ಅಂದಾಜು ಇದ್ದೇ ಇರುತ್ತೆ. ಇದು ಪ್ರತಿ ಬಾರಿಯೂ ಬೇಸಿಗೆ ಬಂದಾಗ ಈ ಲೋಡ್ ಶೆಡ್ಡಿಂಗ್ ಮಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಇದು ಇಷ್ಟು ವರ್ಷಗಳು ನಾವು ಈ ಒಂದು ಸಮಸ್ಯೆಯಲ್ಲಿ ಏನ್ ಹೇಳ್ತೀವಿ, ಇದನ್ನ ಅನುಭವಿಸ್ಬಿಟ್ಟಿದೀವಿ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೋಬೇಕಲ್ವಾ? ಬರೀ ಘೋಷಣೆಗಳೊಂದಿಗೆ, ಬರೀ ಒಂದು ಏನದು ಪೇಪರ್ ಅಲ್ಲಿ ಏನೋ ಒಂದು ಅನೌನ್ಸ್ ಮಾಡೋದು, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಮಾಡಿದ್ರೆ ಆಗಲ್ಲ. ಇಂಪ್ಲಿಮೆಂಟೇಶನ್ ಬೇಕು ಮೇಡಮ್. ಇದು ಬರೀ ಒಂದು ಆರ್ಡರ್ ಕೊಡೋದಾಗ್ಲಿ, ಬರೀ ಒಂದು ಮಾಧ್ಯಮದ ಮುಂದೆ ಮಾತಾಡೋದಾಗ್ಲಿ, ಪೇಪರ್ ಸ್ಟೇಟ್ಮೆಂಟ್, ಇದೆಲ್ಲ ನಾವು ಮೊದ್ಲಿಂದ ನೋಡ್ಕೊಂಡ್ ಬಂದಿದೀವಿ. ಬಟ್ ನಮಗ್ ಬೇಕಾಗಿರೋದು ಈಗ ಚೇಂಜ್ ಬೇಕು, ಇಂಪ್ಲಿಮೆಂಟೇಶನ್ ಬೇಕಾಗಿದೆ. ಡಿಮ್ಯಾಂಡ್ ಇದೆ. ಮತ್ತೆ ಅಷ್ಟೇ ಇದನ್ನ ಹೊರ ರಾಜ್ಯಗಳಿಗೆ ಕೊಡ್ತಾ ಇದಾರೆ ಅಂದಾಗ ನಿಜವಾಗ್ಲೂ ಇದು ತುಂಬಾ ನೋವಾಗುತ್ತೆ ಮೇಡಮ್. ಯಾಕಂದ್ರೆ ಈಗ ಇನ್ನೊಬ್ರು ಹೇಳ್ದಂಗೆ ಅಷ್ಟೇ ದರದಲ್ಲಿ ನಾವು ಕೊಂಡ್ಕೊಳಕ್ಕೆ ನಮ್ಮ ರಾಜ್ಯದವರೇ ನಮ್ಮವರೇ ಕೊಂಡ್ಕೊಳಕ್ ರೆಡಿ ಇದ್ದಾರೆ ಅಂದಾಗ ಇವ್ರು ಬೇರೆ ಕಡೆ ಕೊಟ್ಟು ನಮ್ಗೆ ಅನ್ಯಾಯ ಮಾಡ್ತಿರೋದು ಇದು ನಿಜಕ್ಕೂ ಇದು ನಾವು ಖಂಡಿಸ್ಬೇಕಾಗತ್ತೆ. ಇದು ಮತ್ತೆ ಇದು ಪ್ರತಿ ವರ್ಷ ನಾವು ಅನುಭವಿಸ್ತಾನೆ ಇದೀವಿ. ಈ ವರ್ಷ ನಾವು ಹೇಳ್ತಾ ಇದೀವಿ, ಯಾರು ಪ್ರತಿಭಟನೆಗೆ ಇಳಿತಾ ಇಲ್ಲ. ಈಗ ನಿಮ್ಮದೇ ಒಂದು ಚಾನೆಲ್ ಅಲ್ಲಿ ಹೇಳ್ತಾ ಇದ್ರು, ಪ್ರತಿಭಟನೆ ಮಾಡೋದಿಕ್ಕೆ ಜನಸಾಮಾನ್ಯರಿಂದ ಆ ಹಕ್ಕನ್ನು ಕಿತ್ಕೊಂಡ್ಬಿಟ್ಟಿದೆ ಸರ್ಕಾರ. ನಾವು ಪ್ರತಿಭಟನೆ, ಯಾಕಂದ್ರೆ ಈಗ 1-2 ಪ್ಲೇಸ್ ಒಂದು ಇಂಥದ್ದೇ ಕಡೆ ಮಾಡ್ಬೇಕು ಅಂತ ಒಂದು ಏನಂತ ಹೇಳ್ತಾರೆ ಸುಗ್ರೀವಾಜ್ಞೆ ತರ ಹೊರಡಿಸಿ ಈಗ ನಾವು ಪ್ರತಿಭಟನೆನೂ ಮಾಡೋದಿಲ್ಲ. ಈಗ ಏನ್ ಮಾಡ್ಬೇಕಾಗತ್ತೆ? ಇಂಥ ಸಮಸ್ಯೆಗಳು ನೂರಾಗಿದೆ. ವಿದ್ಯುತ್ ಖಂಡಿತ ಆಗೋದೇ ಇಲ್ಲ ಮೇಡಮ್. ಇದು ಯಾರಾದ್ರೂ ಒಬ್ರು ಮನೆ ಸದಸ್ಯರು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಒಂದಲ್ಲ ಒಂದ್ ಎಕ್ಸಾಮ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ನಾವು ಏನದು ಇಂಟರ್ನೆಟ್ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಮತ್ತೆ ಇದು ಇಂತ ಒಂದು ಮಳೆಗಾಲದಲ್ಲಿ ಮತ್ತೆ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಲೈನ್ ಕಟ್ ಆಗುತ್ತೆ. ಇಂತ ತಕ್ಷಣ ಕೊಡೋದೇ ಇಲ್ಲ ಅವರು. ಆನ್ಲೈನ್ ಕ್ಲಾಸ್ ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕೋರ್ಸ್ ಗಳನ್ನು ಕೂಡ ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಸಡನ್ ಆಗಿ ಪವರ್ ಕಟ್ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಯಾಕಂತಂದ್ರೆ ಅದಕ್ಕೆ ಬೇಕಾದಂತಹ ಬೇರೆ ವ್ಯವಸ್ಥೆ ಇರೋದಿಲ್ಲ. ಎಲ್ಲರ ಮನೆಯಲ್ಲೂ ಕೂಡ ಸೋಲಾರ್ ಇಟ್ಕೊಂಡಿರ್ತಾರೆ ಅಥವಾ ಇನ್ನೇನೋ ಅದಕ್ಕೆ ಬೇಕಾದಂತಹ ಪರ್ಯಾಯ ಜನರೇಟರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಗಂಗಾಧರ್ ಅವರೇ, ಈಗ ಸರ್ಕಾರದ ಮುಂದಿರುವಂತಹ ಪರ್ಯಾಯ ಮಾರ್ಗಗಳಂತೂ ಇದ್ದೇ ಇದೆ. ಅದ್ರ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕಂತಂದ್ರೆ ಸೌರ ವಿದ್ಯುತ್ ಪ್ಲಾಂಟ್ ಗಳನ್ನ ಹೆಚ್ಚು ಮಾಡೋದಾಗಿರ್ಬೋದು, ಬೇರೆ ಬೇರೆ ಈಗ ಇರುವಂತಹ ಅದನ್ನೇ ಹೆಚ್ಚು ಉತ್ಪಾದನೆ ಮಾಡೋದಾಗಿರ್ಬೋದು. ಒಂದ್ ಕಡೆ ಇವ್ರು ಹೇಳ್ತಾರೆ ಕಲ್ಲಿದ್ದಲಿನ ಕೊರತೆ ಕಿಂಚಿತ್ತೂ ಇಲ್ಲ ಅಂತ. ಇವ್ರ ಹತ್ರ ಇರೋದು ಈಗ ಸದ್ಯಕ್ಕೆ ಬೇಕಾಗಿರುವಂತಹ ಬೇಡಿಕೆಗಿಂತ
ಒಂದ್ 4% ಜಾಸ್ತಿ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಕೊರತೆ ಉಂಟಾಗುತ್ತೆ ಅನ್ನುವಂಥ ಮಾಹಿತಿಗಳೇ ಬರ್ತಾ ಇದೆ. ಇದನ್ನ ಸಾರಾಸಗಟಾಗಿ ತಳ್ಳ ಹಾಕ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ? ಖಂಡಿತ ಪರ್ಯಾಯ ವ್ಯವಸ್ಥೆಗಳು ಅಂತಂದ್ರೆ ನಾನು ಹೇಳಿದಾಗೆ ಸೋಲಾರ್ ಸಿಸ್ಟಮ್, ಸೊ ಅದು ಯಾವ ಕರಗಲಾರದಷ್ಟು ಸೋಲಾರ್ ಸಿಸ್ಟಮ್ ಇರೋಂಥದ್ದು. ಇದಾದ್ರೆ ಡಿಪೆಂಡ್ ಆಗಿರೋಂಥದ್ದು, ಕಲ್ಲಿದ್ದಲ್ಲಿ ಬರಬೇಕು, ಇಲ್ಲಿ ಥರ್ಮಲ್ ವಿದ್ಯುತ್ ಘಟಕ ನಡಿಬೇಕು. ಈಗಾಗಲೇ ನಾನು ಮೊದಲೇ ಹೇಳಿದಾಗೆ 1700 ಚಿಲ್ಲರೆ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಾಗಿರುವಂತಹ ಕ್ಷಮತೆ ಇರುವಂತಹ ಆ ಥರ್ಮಲ್ ವಿದ್ಯುತ್ ಘಟಕಗಳು ಈಗಾಗಲೇ ಕೇವಲ 28% ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೇವೆ. 550 525 ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಇದರಲ್ಲೇ ಅರ್ಥ ಆಗುತ್ತೆ ಅವರಿಗೆ ದೀರ್ಘಗಾಮಿ ಯೋಜನೆಗಳಿಲ್ಲ ಅಂತ. ಖಂಡಿತವಾಗಿ ಇದಕ್ಕೆ ಪರ್ಯಾಯ ಈಗ ನಾವು ಎಲ್ಲರೂ ಬಹುತೇಕ ಜನರು ಮಾತಾಡುವಾಗ ಬಂದಿದ್ದ ವಿಚಾರ, ಪಕ್ಕದ ರಾಜ್ಯಗಳಲ್ಲಿ ಸುಭಿಕ್ಷತೆ ಇದೆ, ನಮ್ಮಲ್ಲಿ ಇಲ್ಲ ಅಂತಂದು. ಪಕ್ಕದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಪ್ರಾದೇಶಿಕತೆಗೆ ಒತ್ತು ಕೊಡಬೇಕಾಗಿದೆ. ಇವತ್ತು ಏನಾಗ್ಬಿಟ್ಟಿದೆ, ನಾವು ಏನು ಈಗ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಮಾತಾಡೋಣ. ಈಗ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು, ಬಟ್ ಈಗ ನಾವು ಈಗ ಏನ್ ಮಾಡಬಹುದು? ಸರ್ಕಾರದ ಮುಂದಿರುವಂತಹ ಹಾದಿಗಳೇನು? ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಒಂದು ಸರ್ಕಾರಗಳು ಒಂದು ಶ್ವೇತಪತ್ರಗಳನ್ನು ಹೊರಡಿಸಬೇಕು. ಯಾವ ರೀತಿಯಾಗಿ ಇಂತಿಷ್ಟು ಡಿಮ್ಯಾಂಡ್ ಇದೆ, ಇಂತಿಷ್ಟು ಸಪ್ಲೈ ಮಾಡಕ್ಕೆ ನಮ್ಮಲ್ಲಿ ಕ್ಷಮತೆ, ಅಥವಾ ಥರ್ಮಲ್ ವಿದ್ಯುತ್ ಘಟಕಗಳ ಕ್ಷಮತೆ ಏನು, ನಾವು ಎಷ್ಟನ್ನ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇಲ್ಲ, ಈ ಒಂದು ಉತ್ತರಗಳನ್ನ ಕೊಡಬೇಕಾಗುತ್ತೆ ಸರ್ಕಾರ. ಕೇವಲ ಪೇಪರ್ಗಳಲ್ಲಿ ಈಗ ಒಬ್ಬ ಇಂಧನ ಸಚಿವರು ಕೇವಲ 10 ದಿನಗಳ ಹಿಂದೆ ನಾನು 7 ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಆ ಸ್ಟೇಟ್ಮೆಂಟ್ ಹಿಂದೆ ಕೆಲಸ ಮಾಡಿರುವಂತ ವಿಚಾರಗಳೇನು ಅಲ್ವಾ? ಅಲ್ಲಿ ವಿಚಾರಗಳಿರ್ತವೆ. ಅಂದ್ರೆ 7 ದಿನಗಳು ಬದಲಾಗೋದಿಲ್ಲ. ಬದಲಾಗಬೇಕು ಅಂದ್ರೆ ಅಟ್ಲೀಸ್ಟ್ ದೊಡ್ಡ ದೀರ್ಘಗಾಮಿಯಾದ ವಿಚಾರಗಳು ಬದಲಾಗಬೇಕು ಅಂದ್ರೆ 3 ತಿಂಗಳಾದ್ರೂ ಟೈಮ್ ಹಿಡಿಯುತ್ತೆ ಅಲ್ವಾ? ಈಗ ಬರ್ತಾ ಇದೆ, ಬೇಸಿಗೆ ಬರ್ತಾ ಇದೆ, ಬೇಸಿಗೆ ಟಿಸಿಗಳು ಸುಟ್ಟೋಗ್ತಾ ಇದ್ದಾವೆ, ಅಲ್ಲಿ ಡಿಮ್ಯಾಂಡ್ ಇದೆ, ಟಿಸಿಗಳನ್ನು ಹಾಕಕ್ಕೆ ಆಗ್ತಾ ಇಲ್ಲ, ರೈತರು ಕಂಗಾಲಾಗಿದ್ದಾರೆ, ಕರೆಂಟ್ ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಇಂತಹ ಘೋಷಣೆಗಳು ಮಾಡುವ ಉದ್ದೇಶ ಏನು? ಅವ್ರಿಗೆ ಯೋಚನೆ ಇರಬೇಕಾಗುತ್ತೆ. ಸೊ ಅವರಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇರಬೇಕಾಗುತ್ತೆ. ನಮ್ಮಲ್ಲಿ ಇಷ್ಟು ಉತ್ಪಾದನೆ ಆಗ್ತಾ ಇದೆ, ನಾವು ಇದನ್ನ ಬಳಸ್ತಾ ಇದ್ದೀವಿ, ಆಮೇಲೆ ಸೋಲಾರ್ ಇಂದ ಏನ್ ಪಡ್ಕೊಳ್ತಾ ಇದ್ದೀವಿ, ಅದನ್ನ ನಾವು ಯಾರಿಗಾದ್ರೂ ಮಾಡ್ತಾ ಇದ್ದೀವಾ, ಅಥವಾ ನಮ್ಮ ರಾಜ್ಯಕ್ಕೆ ನಾವು ಬಳಸ್ತಾ ಇದ್ದೀವಾ, ಇವೆಲ್ಲವನ್ನು ಪರ್ಯಾಯಕ್ಕಿಂತ ಹೆಚ್ಚಾಗಿ ಇರುವಂತಹ ಸಂಪನ್ಮೂಲಗಳನ್ನೇ ನಾವು ಬಳಸೋದಕ್ಕೆ ಗಮನ ಕೊಡ್ಬೇಕಾಗುತ್ತೆ. ಪರ್ಯಾಯ ಅನ್ನೋದೇನು ಕೊಂಡ್ಕೊಂಡ್ಬರೋಂಥದ್ದು. ಆದ್ರೆ ಪರ್ಯಾಯ ಅಂದ್ರೆ ನಾನು ಹೇಳ್ತೀನಿ, ವಾಣಿ ಹೇಳಿದ್ವಾಗ ಇಟ್ಸ್ ಇನ್ ಪ್ರಾಬ್ಲಮ್ ಇಸ್ ಇನ್ ಇಂಪ್ಲಿಮೆಂಟೇಷನ್. ಪ್ಲಾನಿಂಗ್ ಎಲ್ಲ ಇದೆ, ಪ್ಲಾನಿಂಗ್ ಸುಮಾರು ಜನ ಪ್ಲಾನಿಂಗ್ ಮಾಡ್ತಾರೆ. ಸಮಸ್ಯೆ ಏನಂದ್ರೆ ಇಂಪ್ಲಿಮೆಂಟೇಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಅದು ರೂಟ್ ಕಾಸ್ ಏನಂದ್ರೆ ಭ್ರಷ್ಟಾಚಾರಕ್ಕೋಸ್ಕರ ಇದು ಎಲ್ಲ ಮಾಡ್ತಾ ಇಲ್ಲ ಅವರು. ಸೊಲ್ಯೂಷನ್ಸ್ ಏನ್ ಮಾಡ್ಬೋದು ಅಂದ್ರೆ, ಒಂದು ಸಿಂಪಲ್ ಸೊಲ್ಯೂಷನ್ ಮಾಡ್ಬೋದು. ಎಷ್ಟು ಪವರ್ ಕಟ್ ವಾಣಿಯಮ್ಮ ಮನೆಯಲ್ಲಿ ಇದೆ, ಅದೇ ಪವರ್ ಕಟ್ ಮಿನಿಸ್ಟರ್ ಸುನೀಲ್ ಕುಮಾರ್ ಮತ್ತು ಬೊಮ್ಮಾಯಿ ಅವರ ಮನೆಯಲ್ಲಿ ಇರಬೇಕಾಗುತ್ತೆ. ಇದು ಹಾಫ್ ಅಷ್ಟು ಪವರ್ ಕಟ್ಸ್, ಅದು ಹಾಫ್ ಪವರ್ ಕಟ್ಸ್ ಮಿನಿಸ್ಟರ್ ಮನೆಯಲ್ಲಿ ಇದ್ರೆ ನೋಡಿ ಎಷ್ಟು ಏನಾಗುತ್ತೆ, ಎಷ್ಟು ಗಲಾಟೆ ಆಗುತ್ತೆ. ಅವ್ರು ಹೇಳಿದ್ರು ಪ್ರತಿಭಟನೆ ನಮ್ಗೆ ಮಾಡಿಲ್ಲ, ನಾನು ಹೇಳ್ತೀನಿ ನಾವು ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆಂದ್ರೆ ಇದು ನಮ್ಗೆ ವಿ ಕೆನಾಟ್ ಸ್ಟ್ಯಾಂಡ್ ವಿತ್ ದಿಸ್. ಮಿನಿಸ್ಟರ್ ಶುಡ್ ನೋ ಎಷ್ಟು ತೊಂದರೆ ಇದೆ ಜನರಿಗೆ, ಸಾಮಾನ್ಯ ಜನರಿಗೆ. ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಸಫರ್ ಮಾಡಬೇಕು. ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ವಾಟ್ ದೇ ಹ್ಯಾವ್ ಟು ಡೂ. ಇಂಪ್ಲಿಮೆಂಟೇಷನ್ ಏನ್ ಪ್ರಾಬ್ಲಮ್ಸ್ ಇದೆ ನೋಡಿ, ಎಷ್ಟು ಬೇಗ ಪರ್ಯಾಯ ಬರುತ್ತೆ. ಹೌ ಫಾಸ್ಟ್ ಸೊಲ್ಯೂಷನ್ಸ್ ಕಮ್. ಅವರು ಚೀಫ್ ಮಿನಿಸ್ಟರ್ ಮನೆಯಲ್ಲಿ VIP ಕಲ್ಚರ್ ನಮ್ಮ ಸ್ಟೇಟ್ ನಲ್ಲಿ, ರಾಜ್ಯದಲ್ಲಿ ಇದೆ. ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಎಷ್ಟು ಪವರ್ ಕಟ್ ಇದೆ, ಇದಕ್ಕೆ ಬೇಕಾದಂತಹ ಕ್ರಮಗಳನ್ನ ಆದಷ್ಟು ಬೇಗ ತಗೊಂಡ್ಬಿಡ್ತಾರೆ. ಒಂದು ಚಿಕ್ಕ ನನ್ನ ವಾರ್ಡ್ ನಲ್ಲಿ ಸಂಪಂಗಿ ರಾಮನಗರ ಒಂದು ಕಾರ್ಪೊರೇಷನ್ ಇಂದ 200 ಮೀಟರ್ಸ್ ದೂರ ಒಂದು ಅಂಗನವಾಡಿ ಇದೆ. ಆ ಅಂಗನವಾಡಿನಲ್ಲಿ ಅದು ಅಂಗನವಾಡಿ 2008 ಕಟ್ಟಿದ್ದು. ಅದು 2008 2008 ಇಂದುವರೆಗೂ ಆ ಅಂಗನವಾಡಿನಲ್ಲಿ ವಿದ್ಯುತ್ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಟಾಯ್ಲೆಟ್ ಇಲ್ಲ. ಆ ಅಂಗನವಾಡಿನಲ್ಲಿ 200 ಮೀಟರ್ಸ್ ಫ್ರಮ್ ದ ಕಮಿಷನರ್ಸ್ ಆಫೀಸ್, BBMP ಕಮಿಷನರ್ಸ್ ಆಫೀಸ್. ಈ ತರ ನಮ್ಮ ಸ್ಥಿತಿ. ಇಮ್ಯಾಜಿನ್, ಕಮಿಷನರ್ ಆಫೀಸ್ ನಲ್ಲಿ ವಿದ್ಯುತ್ ಇಲ್ಲ, ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಆ ಸ್ಥಿತಿ ಆಗ್ಬಹುದಾ? ಇಲ್ಲ. ಬಟ್ ಈ 30 ಮಕ್ಕಳು ಅಲ್ಲಿ ಅಂಗನವಾಡಿನಲ್ಲಿ ಇದ್ದಾರೆ. 33 years, 3 ವಯಸ್ಸಿಂದ 6 ವಯಸ್ಸುವರೆಗೂ. ಆ ಟೀಚರು, ಆ ಹೆಲ್ಪರು 14 ವರ್ಷದಿಂದ ಈ ಸ್ಥಿತಿಯಲ್ಲಿ ಇದೆ. ಅವ್ರು ಹೇಳ್ತಾರೆ, ನೋಡಿ ಸರ್, ನಮಗೆ ನಾವು ಎಷ್ಟು ಸತಿಗೆ ಕಂಪ್ಲೇಂಟ್ ಮಾಡಿದ್ವಿ, ಹೇಳಿದ್ವಿ, ಸ್ವಲ್ಪ ನಮಗೆ ನೀರು ಬೇಕು, ಬಿಜ್ಲಿ ಬೇಕು, ಒಂದು ಫ್ಯಾನ್ ಬೇಕು, ಇಲ್ಲಿ ಈಗ ಬಿಸಿಲು ಕಾಲ ಬರುತ್ತೆ,
ಹೌದು. ಎಷ್ಟು ಅದು ಎಸ್ಬೆಸ್ಟಸ್ ರೂಫ್ ತರ ಇದೆ ಅಲ್ಲ, ಎಷ್ಟು ಬಿಸಿಲು ಅಲ್ಲಿ ಇದೆ, ಇಟ್ಸ್ ಸೋ ಹಾಟ್. ಬಟ್ ಯಾರಿಗೆ ಏನ್ ಮಾಡ್ಕಿ ದೇ ನಾಟ್ ಇಂಟ್ರೆಸ್ಟೆಡ್. ಹೌದು. ಬಟ್ ಕಮಿಷನರ್ಸ್ ಆಫೀಸ್ ಅಲ್ಲಿ ಅಥವಾ ಮಿನಿಸ್ಟರ್ಸ್ ಆಫೀಸ್ ಒಂದು ಹಾಫ್ ಅನ್ ಅವರ್ ಬಿಜ್ಲಿ ವಿದ್ಯುತ್ ಇಲ್ದ್ರೆ ನೋಡಿ ಎಷ್ಟು ಗಲಾಟೆ ಆಗುತ್ತೆ. ನಿಜ. ಎಸ್ ವಾಣಿ ಅವರು ಏನ್ ಹೇಳ್ತೀರಿ? ಬಹುಶಃ ನಿಮ್ಮ ಮನೆಯಲ್ಲಿ ಕರೆಂಟ್ ತೆಗ್ದಂಗೆ ಮಿನಿಸ್ಟರ್ಗಳ ಮನೆಯಲ್ಲೂ ಕೂಡ ಕರೆಂಟ್ ಹೋಗತ್ತೆ ಅನ್ನುವಂಥ ಭಾವನೆ ಇಲ್ಲವೇ ಇಲ್ಲ. ಕರೆಂಟ್ ಹೋಗೋದೂ ಇಲ್ಲ. ಯಾಕಂದ್ರೆ 1 ಅವರ್ ಕರೆಂಟ್ ಇಲ್ಲದೆ ಆಮೇಲೆ ಅವರಿಗೆ ಜನರೇಟರ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ನೋಡಿ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಅನ್ಸುತ್ತೆ ನಿಮಗೆ ನಮ್ಮ ಮನೆಗಳಲ್ಲಿ ಇಲ್ಲದೆ ಇರುವಂತಹ ಕರೆಂಟ್ ಅವ್ರ ಮನೆಯಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಹೋದ್ರೆ ಬಹುಶಃ ಇದರ ಎಫೆಕ್ಟ್ ಅಥವಾ ಕರೆಂಟ್ ಶಾಕ್ ಅವರಿಗೂ ಕೂಡ ತಟ್ಟತ್ತೆ ಅಂತ. ಎಸ್ ಕಟ್ ಆಗಿದೆ. ಮತ್ತೆ ಮಾತನಾಡುವಂತಹ ಪ್ರಯತ್ನ ತೊಂದರೆ ಆಗ್ಲಿ ಅಂತ ಹೇಳೋ ಉದ್ದೇಶಕ್ಕಿಂತ ಅವರು ಸಾಂಕೇತಿಕವಾಗಿ ಹೇಳಿದ್ದಾರೆ ಅವರು ನಮ್ಮ ಸ್ನೇಹಿತರು. ಆದ್ರೆ ಅವರಿಗೆ ತೊಂದರೆ ಆಗ್ಲಿ ಅನ್ನೋದಕ್ಕಿಂತ ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಅನ್ನೋದೇ ನಮ್ಮ ಭಾವನೆ ಹೆಚ್ಚಾಗಿದೆ. ಎಲ್ಲರಿಗೂ ಅನುಕೂಲ ಆಗುವಂತದ್ದೇ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಜನರಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಈ ತರ ಆಗುತ್ತೆ ಅಂತ. ಆದ್ಮೇಲೆ ನೋಡಿ ಇನ್ನೊಂದು ವಿಚಾರದ ಬಗ್ಗೆ ನಾನು ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ಇಫ್ ಯು ಕ್ಯಾನ್ ಅಲೋ ಮೀ. ಈಗ ನಮ್ಮ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂತಹ ಇಂಡಸ್ಟ್ರಿಯಲ್ ವಲಯ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ವಲಯ ಆಗಿತ್ತು ಇಡೀ ಏಷ್ಯಾದಲ್ಲಿಯೇ. ಅಂದರೆ ಜಪಾನ್ನಂತಹ ಒಂದು ದೈತ್ಯ ತಗೊಂಡ್ರು, ಚೈನಾದಂತಹ ದೈತ್ಯ ತಗೊಂಡ್ರು ಕೂಡ ಭಾರತದ, ಅದರಲ್ಲಿಯೂ ಕರ್ನಾಟಕದ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಕಳೆದ 8-10 ವರ್ಷಗಳ ಹಿಂದಿನವರೆಗೆ ಇಡೀ ಏಷ್ಯಾದಲ್ಲಿಯೇ ದೊಡ್ಡದಾದಂತಹ ಇಂಡಸ್ಟ್ರಿಯಲ್ ವಲಯ ಆಗಿತ್ತು. ಇವತ್ತು ಖಾಸಗೀಕರಣ ಮತ್ತೆ ಇಂಪೋರ್ಟ್ ಸ್ಟಾಪ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಹೇಳಿದ್ರೂ ಕೂಡ ಇವತ್ತು ನಮ್ಮ ಲೋಕಲ್ ಇಂಡಸ್ಟ್ರೀಸ್ಗೆ ಪವರ್ ಸಪ್ಲೈ ಸರಿಯಾಗಿ ಆಗದೆ, ಸರಿಯಾದಂತಹ ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನ ಕೊಡದೆ ಇವತ್ತು ಕುತ್ತಿಗೆ ಹಿಸುಕಿ ಇವತ್ತು ನಮ್ಮದು ಗ್ರಾಫ್ ಇಂದ ಆಚೆ ಹೊಟ್ಟೋಗ್ಬಿಡಿ. ಇವತ್ತು ಎಲ್ಲೂ ಇಲ್ಲ. ನಮ್ಮ ಏನು ರಾಜ್ಯದ ಗಮನ ಅಲ್ಲ, ರಾಷ್ಟ್ರದ ಗಮನ ಅಲ್ಲ, ಈ ಕಾಂಟಿನೆಂಟಲ್ ಗಮನವನ್ನು ಎಲ್ಲೂ ಸೆಳೆಯುವಂತ ಆ ಒಂದು ಕ್ರೆಡಿಟ್ ಏನಿತ್ತು ಅದು ಹೊಟ್ಟೋಗಿದೆ. ಆದ್ರೆ ಇವತ್ತು ಇಂಡಸ್ಟ್ರೀಸ್ ಕುಟುಕು ಜೀವ ಇಟ್ಕೊಂಡು ಹುಡುಕ್ತಾ ಇದ್ದಾವೆ. ಅದು ಕೋವಿಡ್ ನಂತರ ಅಂತೂ 45%, 100ರಲ್ಲಿ 45 ಫ್ಯಾಕ್ಟರಿಗಳು ಬಾಗಿಲಾಕಿದ್ದಾವೆ. ಸೊ ಬಾಗಿಲಾಕಿದ್ದಾರಲ್ಲ, ಅದೇ ಈಗ ಬಾಗ್ಲು ಹಾಕಿದ್ದಾರೆ. ಅವರಿಗೆ ಈ ಒಂದು ಬೆಲೆ ಹೆಚ್ಚಳ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಹೊಡ್ತಾ ಬಿದ್ದಿದೆ ಅಂತಂದ್ರೆ ಪ್ರತಿಯೊಂದರ ಮೇಲೂ ಕೂಡ ಬೆಲೆ ಹೆಚ್ಚಳ. ಯಾಕಂದ್ರೆ ನಾವು ಕರೆಂಟ್ ಆಯ್ತು, ನೀರಿನ ಬಿಲ್ ಜಾಸ್ತಿ ಮಾಡ್ತಾರೆ, ಅದ್ರ ಜೊತೆಗೆ ಅದಕ್ಕೆ ನೋಡಿ ಕರೆಂಟ್ ಬಿಲ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲದ್ರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಸಹಜವಾಗಿನೇ. ಯಾಕಂದ್ರೆ ಅದನ್ನ ನಂಬ್ಕೊಂಡಿರುವಂತಹ ಇಂಡಸ್ಟ್ರಿಗಳಾಗಿರ್ಬೋದು, ಅದನ್ನ ನಂಬ್ಕೊಂಡು ಕೆಲಸ ಮಾಡುವಂತಹ ವ್ಯಾಪಾರ ವಹಿವಾಟುಗಳು ಕೂಡ ಬೆಲೆಯನ್ನ ಗ್ರಾಹಕರ ಮೇಲೆ ಹಾಕುತ್ತೆ ಹೊರೆನ. ಈಗ ನಿಮ್ಗೆ ಗೊತ್ತಾಗಬಹುದು ಡೀಸೆಲ್ ಪ್ರೈಸಸ್ ಎಷ್ಟು ಜಾಸ್ತಿ ಆಗಿದೆ. ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಗೆ 25 ರೂಪೀಸ್ ಲೀಟರ್ ಜಾಸ್ತಿ ಮಾಡಿದ್ದಾರೆ ಬಲ್ಕ್ ನಲ್ಲಿ. ಅದು ಪೀಣ್ಯ ಇಂಡಸ್ಟ್ರಿ ಆಗುತ್ತೆ ನೋಡಿ, 3 ದಿನಕ್ಕೆ ಪ್ರತಿದಿನ ಆಗ್ತಾ ಇದೆ. ಹೌದು, ಸ್ಲೋ ಡೆತ್ ತರ ಅವ್ರು ಮಾಡ್ತಾರೆ ಕನ್ಸ್ಯೂಮರ್ಸ್ಗೆ. ಪ್ರತಿದಿನ ಒಂದು 70 ಪೈಸೆ ಆ ತರ ಮಾಡ್ತಾರೆ. ಇಂಡಸ್ಟ್ರಿಗೆ ಒಂದು ಕಟ್ ಅದು 25 ರೂಪೀಸ್ ಲೀಟರ್ ಆ ತರ ಮಾಡಿದ್ದಾರೆ. ವಿತ್ ಪವರ್ ಕಟ್ ಅಂಡ್ ವಿತ್ ದಿಸ್ ಡೀಸೆಲ್ ಪ್ರೈಸ್ ಹೈಕ್ಸ್ ಅಂಡ್ ಕಮೋಡಿಟಿ ಪ್ರೈಸ್ ಹೈಕ್ಸ್ ಅವರಿಗೆ ಕಾಸ್ಟ್ ಹೆಚ್ಚು ಆಗುತ್ತೆ. ಆ ಕಾಸ್ಟ್ ಅವರು ಪಾಸ್ ಆನ್ ಮಾಡ್ತಾರೆ ಕನ್ಸ್ಯೂಮರ್ಸ್ಗೆ. ಸೊ ಇನ್ನೂ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗುತ್ತೆ, ಅದು ಒಂದು ದೊಡ್ಡದು ವಿಷಯ. ಅಂಡ್ ಇಂಡಸ್ಟ್ರಿಗೆ ಹೇಗೆ ಅದು ಕಂಟ್ರೋಲ್ ಆಗ್ಬಹುದು, ಹೌ ಕ್ಯಾನ್ ದೇ ಕಂಟ್ರೋಲ್ ದೇ ಕಾಸ್ಟ್, ಅದು ಸರ್ಕಾರಕ್ಕೆ ಸ್ವಲ್ಪ ಗಮನಿಸಬೇಕು ಅವರು ಅದರ ಬಗ್ಗೆ. ಬಟ್ ಇದು ವಿದ್ಯುತ್ ಬಗ್ಗೆ ಆ ತರ ಅವರು ಮುರಳೀಧರ್ ಸರ್ ಹೇಳಿದ್ರು, ಯಾಕೆ ನೀವು ಪವರ್ ರೇಟ್ ಇನ್ಕ್ರೀಸ್ ಮಾಡ್ತೀರಾ ಈಗ ಜಸ್ಟ್ ವೆನ್ ಪ್ಯಾಂಡಮಿಕ್ ಆದ್ಮೇಲೆ ದಿಸ್ ಇಂಡಸ್ಟ್ರಿ ಇಸ್ ಕಮಿಂಗ್ ಬ್ಯಾಕ್. ಚಿಕ್ಕ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಆರ್ ಕಮಿಂಗ್ ಬ್ಯಾಕ್. ಈ ತರ ಮಾಡಬಾರದು. ಅಂಡ್ ದೇ ಕ್ಯಾನ್ ಡೂ ಇಟ್. ಇದು ಸರ್ಕಾರಕ್ಕೆ ಮಾಡಬಹುದು. ಇಫ್ ದೇ ಹ್ಯಾವ್ ದ ವಿಲ್ ಅವ್ರಿಗೆ ಮಾಡಬಹುದು. ದೇ ಕ್ಯಾನ್ ಪ್ರಿವೆಂಟ್ ದೀಸ್ ಪ್ರೈಸ್ ಇನ್ಕ್ರೀಸಸ್. ಬಟ್ ದೇ ಡೋಂಟ್ ಹ್ಯಾವ್ ದ ವಿಲ್. ಅವ್ರಿಗೆ ಏನೂ ಆ ಥರ ಇಲ್ಲ. ಲೆಟ್ ದೆಮ್ ಸಫರ್. ಅವರು ಅವರ ದುಡ್ಡು ತಿಂತಾ ಇದ್ದಾರೆ. ದಟ್ಸ್ ದ ಪ್ರಾಬ್ಲಮ್. ಯಾವುದೇ ವಿಚಾರ ಕೊನೆಗೆ ಜನಸಾಮಾನ್ಯರ ಮೇಲೆನೆ ಬೀಳ್ತಾ ಇದೆ. ಈಗ ನಾನು ಮೊದಲೇ ಅಲ್ಲ, ಯಾವಾಗ್ಲೂ ಕೂಡ ಇವರು ಮಾಡುವಂತಹ ನಿರ್ಧಾರಗಳು, ಬೆಲೆ ಏರಿಕೆ ಎಲ್ಲವೂ ಕೂಡ ಬೀಳೋದೇ ಜನಸಾಮಾನ್ಯರ ಮೇಲೆನೆ. ಸರ್ಕಾರ ಆ ಹೊರೆಯನ್ನ ಅಟ್ಲೀಸ್ಟ್ ಹೊತ್ಕೊಳ್ಬಹುದು, ಬೇರೆ ರೂಪದಲ್ಲಿ ತೆಗೆದುಕೊಳ್ಬಹುದು, ಆದ್ರೆ ಅದನ್ನ ಮಾಡೋದಿಲ್ಲ. ಈಗ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆನೆ ಅಟ್ಲೀಸ್ಟ್ ತೆರಿಗೆ ಕಡಿತ ಮಾಡಬಹುದು, ತೆರಿಗೆ ಕಡಿತ ಮಾಡಬಹುದು. ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಸಹಕಾರ ಮಾಡಬಹುದು, ಬೇರೆ ರೂಪದಲ್ಲಿ ತೆರಿಗೆನ ಸಂಗ್ರಹ ಮಾಡಬಹುದು, ಅಥವಾ
ಅಥವಾ ಉಳ್ಳವರ ಮೂಲಕನೋ ಅಥವಾ ಬೇರೆ ಇನ್ಯಾವುದರ ತೆರಿಗೆನ ಹೆಚ್ಚು ಮಾಡೋದ್ರ ಬೇರೆ ಬೇರೆ ಮಾನದಂಡಗಳನ್ನು ನಿರ್ಧಾರ ಮಾಡೋ ಮೂಲಕ ಅದನ್ನ ಸರಿದೂಗಿಸ್ಕೋಬಹುದು. ನಿಜ. ಜನಸಾಮಾನ್ಯರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರಿಗೆ ಬೇರೆ ರೀತಿ ಅಥವಾ ಒಟ್ಟಾರೆಯಾಗಿ ಸಬ್ಸಿಡಿಯನ್ನಾದ್ರೂ ಅವ್ರು ಘೋಷಣೆ ಮಾಡಿದಾಗ ಈ ಬೆಲೆಯನ್ನ ಏರಿಕೆಯನ್ನು ತಡೆಗಟ್ಟಬಹುದು. ಈಗ ಮುಂದಿನ ದಿನಗಳಲ್ಲಿ ಪ್ರೈವೇಟೈಸೇಷನ್ ಅಂತ ಏನಿದೆ, ವಿದ್ಯುತ್ ಪ್ರೈವೇಟೈಸೇಷನ್ ಯಾವ ಮಟ್ಟದ ಪರಿಣಾಮವನ್ನು ಜನಸಾಮಾನ್ಯರ ಮೇಲೆ ಬೀರುತ್ತೆ ಅಂತ ಹೇಳ್ತೀರಿ? ಖಂಡಿತ ಪ್ರೈವೇಟೈಸೇಷನ್ ಅನ್ನುವಂಥದ್ದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತಂದ್ರೆ, ಸಾಮಾನ್ಯ ಗ್ರಾಹಕ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಕೂತ್ಕೊಳ್ತಾನೆ, ಅವನಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಆಗುತ್ತೆ. ಯಾಕೆಂದ್ರೆ ಈಗ ಸರ್ಕಾರದ ಉದಾಹರಣೆಗೆ ಈಗ ಉದಾಹರಣೆ ಸುಮ್ಮನೆ ಮಾತಿಗೆ ಹೇಳೋದಾದ್ರೆ KSRTC ಪ್ರೈವೇಟೈಸ್ ಮಾಡೋದು, KPTC ಪ್ರೈವೇಟೈಸ್ ಮಾಡೋದು, ಸ್ಕೂಲ್ ಎಲ್ಲವನ್ನೂ ಪ್ರೈವೇಟೈಸ್ ಮಾಡ್ತಾ 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 ಕಟ್ಟಕಡೆಯ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ? ಸರ್ಕಾರದ ಮುಖ್ಯ ಉದ್ದೇಶವೇನು? ಅರ್ಹರಿಗೆ ಸವಲತ್ತುಗಳನ್ನು ಕೊಡುವಂಥದ್ದು. ಆದರೆ ಖಾಸಗಿಯವರ ಉದ್ದೇಶವೇನು? ಲಾಭಕ್ಕೆ ತನ್ನ ಸವಲತ್ತುಗಳನ್ನು ಮಾರ್ಕೊಳ್ಳುವಂಥದ್ದು ಅಲ್ವಾ? ಖಾಸಗಿಯವರ ಉದ್ದೇಶ ಲಾಭ ಮಾಡುವಂಥದ್ದೇ, ಆದ್ರೆ ಸರ್ಕಾರದ ಉದ್ದೇಶ ಅರ್ಹರಿಗೆ ಸವಲತ್ತುಗಳನ್ನು ಕೊಡುವಂಥದ್ದು ಅಲ್ವಾ? ಅರ್ಹರಿಗೆ ಸವಲತ್ತುಗಳನ್ನು ಕೊಡಬೇಕಾದ ಸರ್ಕಾರ ಆ ಸವಲತ್ತುಗಳನ್ನು ನಿಭಾಯಿಸೋದಕ್ಕೆ ಖಾಸಗಿಯವರಿಗೆ ಕೊಟ್ಟಾಗ ಸಹಜವಾಗಿ ಜನಸಾಮಾನ್ಯ ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಏರ್ಪಡ್ತಾನೆ. ಈಗಾಗಲೇ ಕೆಳ ಸ್ಥಿತಿಯಲ್ಲಿರುವಂತಹ, ಈಗಾಗಲೇ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ, ಈಗಾಗಲೇ ನಿರ್ಗತಿಕರಾಗುವಂತವರ ಮೇಲೆ ನಾವು ಇನ್ನೊಂದಷ್ಟು ಬರೆಗಳನ್ನು ಹಾಕುವಂತ ಕೆಲಸವನ್ನ ಈ ಖಾಸಗೀಕರಣ ಮಾಡುತ್ತೆ. ಇದು ಈ ಪ್ರೈವೇಟೈಸೇಷನ್ ಒಂದು ಬರೀ ಪಾಲಿಟಿಕ್ಸ್. ಅವರ ಜವಾಬ್ದಾರಿ ತಗೊಂಡ್ಬೇಡ ಅಂತ ದೇ ವಾಂಟ್ ಟು ಗಿವ್ ಇಟ್ ಟು ಪ್ರೈವೇಟ್ ಸೆಕ್ಟರ್. ನಾವು ತಗೊಂಡ್ರೆ ಅವ್ರು ಮಾಡ್ಕೊಳ್ಳಿ. ಆ ತರ ಒಂದು ಗಿವಿಂಗ್ ಅಪ್, ನಮ್ಗೆ ಮಾಡಕ್ಕೆ ಆಗಿಲ್ಲ ಅವ್ರು ಮಾಡ್ಕೊಳ್ಳಿ, ಆ ತರ. ನಾನು ಸುಮಾರು ವರ್ಷ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ. ಪ್ರೈವೇಟ್ ಕಂಪ್ನೀಸ್ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ, ಆದ್ರೆ ನಾನು ನೋಡಿದ್ದೀನಿ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ತುಂಬಾ ಚೆನ್ನಾಗಿ ರನ್ ಮಾಡಬಹುದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನೋಡಿ, ವಿಮಾ ಕಂಪನಿ. ಇನ್ಶೂರೆನ್ಸ್ ಕಂಪನೀಸ್ ನಲ್ಲಿ ದೇ ಆರ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಕಂಪನೀಸ್. ದೊಡ್ಡದು ಕಂಪನಿ. ಈಗ ಅವರು ಅದು ಪ್ರೈವೇಟೈಸ್ ಮಾಡ್ತಾರೆ. ಇದರ ಬಗ್ಗೆ ಎಲ್ಲ, ಇಟ್ ಇಸ್ ನಾಟ್ ಅಬೌಟ್ ದ ಪೀಪಲ್ ಇನ್ ದ ಕಂಪನಿ, ಇಟ್ ಇಸ್ ಅಬೌಟ್ ದ ಪಾಲಿಟಿಕ್ಸ್ ರಿಲೇಟೆಡ್ ಟು ದೀಸ್ ಕಂಪನೀಸ್. ಪ್ರೈವೇಟೈಸೇಷನ್ ಇಸ್ ಓನ್ಲಿ ಅನ್ ಎಕ್ಸ್ಕ್ಯೂಸ್. ಸರ್ಕಾರಕ್ಕೆ ಜವಾಬ್ದಾರಿ ತಗೊಂಡ್ಲೇಬೇಕು. ಅವರ ವರ್ಕರ್ಸ್ ಬಗ್ಗೆ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ವರ್ಕರ್ಸ್ ಅಂಡ್ ದ ಫೆಸಿಲಿಟೀಸ್, ಕನ್ಸ್ಯೂಮರ್ಸ್. ಆ ತರ ಆಗ್ಬಹುದು, ಮಾಡಬಹುದು. ಅವ್ರಿಗೆ ದೇ ಡೋಂಟ್ ಹ್ಯಾವ್ ದ ವಿಲ್ ಟು ಡೂ ಇಟ್. ಅದು ಅವ್ರಿಗೆ ಮಾಡಬೇಡ. ಅವರು ಪ್ರೈವೇಟೈಸ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೈವೇಟೈಸ್ ಮಾಡ್ತೀವಿ, ಎಷ್ಟು ಕೋಟಿ ನಮ್ಗೆ ಸಿಕ್ಕುತ್ತೆ ಆ ತರ, ಮತ್ತು ಸೈಡ್ ವೇಸ್ ಅವ್ರಿಗೆ ಎಷ್ಟು ಪಾಲಿಟಿಷಿಯನ್ಸ್ಗೆ ಎಷ್ಟು ಸಿಕ್ಕುತ್ತೆ ಅದು ಬೇರೆ ವಿಷಯ. ಆ ತರ ಮಾಡಕ್ಕೆ ದೇ ಆರ್ ಥಿಂಕಿಂಗ್ ದಟ್ ಈ ಸಮಸ್ಯೆ ದೂರ ಆಗುತ್ತೆ. ದೂರ ಆಗಿಲ್ಲ. ಕೋರ್ಟ್ ಪ್ರಾಬ್ಲಮ್ಸ್ ವಿಲ್ ರಿಮೇನ್ ದ ಸೇಮ್ ಅಂಟಿಲ್ ದ politics of this country changes. Okay. Yes, exactly. ಒಂದು ಸ್ವಲ್ಪ ಆಡ್ ಆನ್ ಇದೆ ಅದಕ್ಕೆ. Yes. ಈಗ ಉದಾಹರಣೆಗೆ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿಯಾಗಿ ಜನರನ್ನು ತಗೊಂಡ್ಬಿಡ ಅಂತ, ಆಗ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಸಾಮಾನ್ಯ ಜನ ನಾನು ಪ್ರೈವೇಟ್ ಅಂತ ಹೇಳ್ಬಿಡ್ತಾನ. ಸೊ ಆ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಜೊತೆಗೆ ಅವರು ದುಡ್ಡು ವಸೂಲಿನ ಹೆಚ್ಚನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ನಾವು ಈಗ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ಬದಲಾವಣೆ ಮಾಡಿದ್ರೆ ಲಾಭ ನಷ್ಟ ನೋಡ್ತಾರಲ್ವಾ? ಲಾಭ ಇಲ್ಲದೆ ಯಾರು ತಗೊಂಡು ಕೆಲಸ ಮಾಡ್ತೀವಿ ಅಥವಾ ನಾವು ಕೊಡ್ತೀವಿ ಅಂತ ಹೇಳಕ್ ಆಗಲ್ಲ ಅಲ್ವಾ? ಸರ್ಕಾರ ಆದ್ರೆ ಅಟ್ಲೀಸ್ಟ್ ಒಂದ್ ಕಡೆ ಏನೋ ಒಂದು ಜನರಿಗೆ ಸಹಕಾರ ಆಗುವಂತಹ ನಿಟ್ಟಿನಲ್ಲಿ ಉಚಿತವಾಗಿ ಕೊಟ್ಟರು ಕೂಡ ಬೇರೆ ಕಡೆಯಿಂದ ಸರ್ಕಾರಕ್ಕೆ ದುಡ್ಡು ಬಂದೇ ಬರುತ್ತೆ. ಪ್ರೈವೇಟೈಸೇಷನ್ ಅಂತ ಒಂದ್ಸರಿ ಮಾಡಿದ್ರೆ ಮುಗಿದೋಗಿತ್ತು. ಅಲ್ಲಿ ಕೇವಲ ಲಾಭ ನಷ್ಟದ ಲೆಕ್ಕಾಚಾರಗಳು ಆಗ್ತಾ ಇರುತ್ತೆ. ಜನರಿಗೆ ಒಳಿತಾಗ್ಲಿ, ಜನರಿಗೆ ಏನೋ ಒಂದು ಸಬ್ಸಿಡಿ ಅಥವಾ ಮತ್ತೊಂದು ಕಡಿತ ಆಗಿರಬಹುದು, ಮತ್ತೊಂದು ಇನ್ಯಾವುದೂ ಕೂಡ ಅಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬೇಕಾದಷ್ಟು ಕಡೆ ಸರ್ಕಾರದಲ್ಲಿ ಏನು ಪ್ರೈವೇಟೈಸೇಷನ್ ಅಂದ್ರೆ ಅಲ್ಲೇ ಈಗ ನೋಡಿ, ಒಂದು ಪ್ಯಾನ್ ಕಾರ್ಡ್ ತಗೊಳ್ಳೋದಕ್ಕೂ ಸೈಬರ್ ಸೆಂಟ್ರಿಗೆ ಕಳಿಸುವಂತದ್ದು, ಸರ್ಕಾರದವರು ತಾವು ಲಂಚ ಹೊಡೆಯಕ್ಕ ಆ ರೀತಿ ಅವ್ರಿಗೊಂದು ಒಟ್ಟಾರೆ ಕೊಡುವಂತದ್ದು ಪ್ರಾಜೆಕ್ಟ್. ಇದನ್ನ ನೀವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ದೊಡ್ಡ ದೈತ್ಯ ಕಂಪನಿಗಳು ಸರ್ಕಾರದಲ್ಲಿ ಕೊಡುವಾಗ ಏನು ಅವ್ರು ಏನೋ ಒಂದು ಲಂಸಮ್ ಅಮೌಂಟ್ ಮಾತಾಡ್ಕೊಂಡೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಕೊಡುವಂತದ್ದು. ಅಂದ್ರೆ ಏನು ಹಕ್ಕಿನಿಂದ ಜನಸಾಮಾನ್ಯ ಪಡ್ಕೋಬೇಕಾಗಿರೋದನ್ನ ಆತ ಕಷ್ಟದಿಂದ ಪಡ್ಕೊಳ್ಳುವಂತ ಪರಿಸ್ಥಿತಿಗೆ ಇವತ್ತು ನಮ್ಮನ್ನ ದೂಡ್ತಾ ಇರುವಂತ ಪರಿಸ್ಥಿತಿ ಖಾಸಗಿ. ಎಕ್ಸಾಕ್ಟ್ಲಿ. ಎಸ್, ಅಂತಿಮವಾಗಿ ಏನ್ ಹೇಳ್ತೀರಿ? ವಿದ್ಯುತ್ ಕಡಿತ, ವಿದ್ಯುತ್ ಕ್ಷಾಮ, ಕೊರತೆ, ಬೇಸಿಗೆ ಕಾಲ ಮುಂದಿನ ತಿಂಗಳು ಇನ್ನೂ ಹೆಚ್ಚಾಗುತ್ತೆ. ಅಂದ್ರೆ ಈ ಲೋಡ್ ಶೆಡ್ಡಿಂಗ್ ಅಂತ ಅವ್ರು ಏನ್ ಹೇಳ್ತಾ ಇದಾರೆ, ಲೋಡ್ ಶೆಡ್ಡಿಂಗ್ ಅಲ್ಲ ಅಂತ ಹೇಳ್ತಾ ಇದಾರೆ, ಬಟ್ ಸುಮ್ನೆ ಬೇಕಾದಾಗ ವಿದ್ಯುತ್ ತೆಗಿತಾ ಇದಾರೆ, ಕಡಿತಗೊಳಿಸ್ತಾ ಇದಾರೆ ಎಲ್ಲ ಹೇಳ್ಬೋದು. ಆದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ, ಎಲ್ಲಾ ಜನಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಪವರ್ ಕಂಪ್ನಿ ಬೆಸ್ಕಾಂಗೆ ಮತ್ತು ಪವರ್ ಮಿನಿಸ್ಟರ್ಗೆ ನಾನು ಹೇಳ್ತೀನಿ, ಈ ತರ ನಾವು ಒಂದು ಬಾರ್ಡರ್ ನಲ್ಲಿ ಇದ್ವಿ, ಜನರಿಗೆ ಇದು ಎಷ್ಟು ತೊಂದರೆ ಆಯಿತು, ಸಾಕೋ ಹೋಗಿತ್ತು. ನಾವು ಪ್ರತಿಭಟನೆ ಮಾಡ್ತೀವಿ, ವಿ ವಿಲ್ ಪ್ರೊಟೆಸ್ಟ್. ನಾವು ನಿಮ್ಗೆ ಅದು ಆ ತರ ಡೋಂಟ್ ಥಿಂಕ್ ವಿ ವಿಲ್ ನಾಟ್. ಇದು ಒಂದು ದೊಡ್ಡ ವಿಷಯ. ಮಕ್ಕಳಿಗೆ ಎಕ್ಸಾಮ್ಸ್ಗೆ ಓದಬೇಕು,
ಹೌಸ್ ವೈಫ್ಸ್ಗೆ ಕೆಲಸ ಮಾಡಬೇಕು, ಮನೆ ಇಂಡಸ್ಟ್ರೀಸ್ ನಡೆಯಬೇಕು, ರೈತರಿಗೆ ಇದು ಎಲ್ಲ ಮಾಡ್ಬೇಕು, ಎಲ್ಲ ಜನರಿಗೆ ನೋಡಿ. ಪವರ್ ಸೆಕ್ಟರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ ಸೆಕ್ಟರ್ಸ್. ಇದು ಕ್ಯಾಶುವಲ್ ಆಗಿ ತಗೊಂಡ್ಬೇಡಿ. ಈ ಪವರ್ ಮತ್ತು ಪವರ್ ಕಾಸ್ಟ್ ಕಂಟ್ರೋಲ್ ಮಾಡಿ ಮತ್ತು ಜನರಿಗೆ ಸೌಲಭ್ಯಗಳು ಕೊಡಿ. give them the free power, at least let everybody have access to free power. In Delhi ನಾನು ಹೇಳಿದಾಗ 1200 ರೂಪಾಯಿವರೆಗೂ ತಿಂಗಳಿಗೆ ಝೀರೋ ಬಿಲ್ ಬರುತ್ತೆ ಜನರಿಗೆ. 80% of people don't pay power bill. ಅದರ ಜೊತೆ ಡೆಲ್ಲಿ ಗವರ್ಮೆಂಟ್ ಇಸ್ ಇನ್ ಸರ್ಪ್ಲಸ್, ಡೆಲ್ಲಿ ಪವರ್ ಕಂಪನೀಸ್ ಆರ್ ಇನ್ ಸರ್ಪ್ಲಸ್. ಪವರ್ ವಿಚಾರ ಅಥವಾ ಈ ವಿಷಯ ದುಡ್ಡು ಅಥವಾ ಲಾಭ ನಷ್ಟ ಅಂತ ಬಂದಾಗ ಎಷ್ಟೋ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳಿಂದಾನೇ ಅಥವಾ ಸರ್ಕಾರಿ ಕಚೇರಿಗಳಿಂದಾನೇ ಅಥವಾ ಸರ್ಕಾರಿ ಮನೆಗಳು ಅಂತ ಏನ್ ಕೊಟ್ಟಿದ್ದಾರೆ ಮಂತ್ರಿಗಳಿಗೆ ಮತ್ತೊಬ್ಬರಿಗೆ, ಅವ್ರ ಕಡೆಯಿಂದಾನೇ ವಿದ್ಯುತ್ ಬಿಲ್ ಪೂರೈಕೆ ಆಗಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ನಾವೇನಾದ್ರೂ ಒಂದು ತಿಂಗಳಲ್ಲಿ 4-5 ದಿನ ಡ್ಯೂ ಆಯ್ತು ಅಂತಂದ್ರೆ ಬಂದು ವಿದ್ಯುತ್ ಕಟ್ ಮಾಡ್ತಾರೆ. ಆ ಒಂದು ನಿರ್ಧಾರವನ್ನ ಸರ್ಕಾರಿ ಸ್ವಾಮ್ಯದಲ್ಲಿ ಬರುವಂತಹ ಯಾವುದೇ ಕಚೇರಿಗಳಿಗಾಗಿರ್ಬಹುದು, ಯಾವುದೇ ವಲಯಗಳಿಗಾಗಿರ್ಬಹುದು, ಇವರು ಅಂತಹ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲ್ಲ. ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಲ್ಸ್ ನೋಡಿ, ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ಸ್ ನೋಡಿ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ನೋಡಿ, ಇನ್ಸ್ಟಿಟ್ಯೂಷನ್ಸ್ ನೋಡಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಕಂಟ್ರೋಲ್ಡ್ ಬೈ ಪಾಲಿಟಿಷಿಯನ್ಸ್, ಎಷ್ಟು ಅವರು ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತಾರೆ. ಕೋಟಿ ಎಕ್ಸಾಕ್ಟ್ಲಿ. ಗಂಗಾಧರ್ ಅವ್ರು ಏನ್ ಹೇಳ್ತೀರಿ ಅಂತಿಮವಾಗಿ? 1000 ಕೋಟಿ ರೂಪಾಯಿ ಬೆಸ್ಕಾಮ್ಸ್ ಡ್ಯೂಸ್ ಆರ್ 1000 crores ಟೋಟಲ್ ಡ್ಯೂಸ್. ಡೆಲ್ಲಿ ಪವರ್ ಕಂಪನೀಸ್ ನಲ್ಲಿ 50 crores. ನಾನು ಹೇಳೋದಿಷ್ಟೇ, ಯೋಜನೆಗಳನ್ನ ರೂಪಿಸುವ ನಿರ್ವಹಿಸುವ ಜನರು ಯಾರಿರ್ತಾರೆ IAS KS ಅಧಿಕಾರಿಗಳಲ್ಲಿ, ಅವರು ಸಾಮಾನ್ಯ ಗೃಹಿಣಿಯಿಂದ ನೋಡಿ ಕಲಿಯಿರಿ. ನೀವು ಅವ್ರು 15 ದಿವಸಕ್ಕೂ ಅವತ್ತು 1 ತಿಂಗಳಿಗೂ ಬೇಕಾದಂತ ಏನ್ ರೇಷನ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನೀವು ಯೋಜನೆಗಳನ್ನು ರೂಪಿಸುವಾಗ ನಮ್ಮಲ್ಲಿ ಏನಿದೆ, ವಸ್ತುಗಳು ಏನ್ ಕೊಡ್ಬೇಕಾಗಿದೆ, ಏನನ್ನ ನಾವು ಸ್ಟಾಕ್ ಇಟ್ಕೋಬೇಕಾಗಿದೆ ಅನ್ನೋದನ್ನ ನೋಡಿ ಜನರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಕೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದ್ರಿ, ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ವಾಣಿಯವರು ಮತ್ತೆ ಮುರಳಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ವೀಕ್ಷಕರೇ, ಹೌದು ಲೋಡ್ ಶೆಡ್ಡಿಂಗು, ಕರೆಂಟ್ ತೆಗಿತಾ ಇದ್ದಾರೆ, ಆದ್ರೆ ಇದರ ಜೊತೆಗೆ ನೀವು ಕೂಡ ಅನಾವಶ್ಯಕವಾಗಿ ವಿದ್ಯುತ್ ಅನ್ನ ಬಳಸಬೇಡಿ. ಲೈಟ್ ಆಫ್ ಮಾಡಿನೇ ಎಲ್ಲಾದ್ರೂ ಹೋಗಿ, ಸುಮ್ಮನೆ ಬೇಕಾದಾಗ ಮಾತ್ರ ಲೈಟ್ ಆನ್ ಮಾಡಿ, ಫ್ಯಾನ್ ಆದ್ರೂ ಅಷ್ಟೇ ಬೇಕಾದಂತಹ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ವಿದ್ಯುತ್ತನ್ನು ಕೂಡ ಉಳಿಸಬೇಕು, ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.